ಇವತ್ತು ಚಿಟ್ಟಾಣಿ ಅಂತ ಹೆಸರು ಬರುವುದಿದ್ದಕ್ಕೆ ಕಾರಣ ಪ್ರೇಕ್ಷಕ ಬಾಂಧವರು. ಆಗ ನನಗೆ ಹೆಸರು ಪ್ರಾರಂಭ ಆಗುವುದಕ್ಕೆ ಕಾರಣ ಬಚ್ಚಿಗಾರ ಮೇಳದಲ್ಲಿ ಮಹಾಬಲ ಒಡನಾಟ. ಚಿಟ್ಟಾಣಿಯವರನ್ನ ಕಂಡಾಗ ಬಹುಶಃ ರಂಗಸ್ಥಳದಲ್ಲಿ ಯಾವ ಕಲಾವಿದರು ಹೆದರಬೇಕು. ಯಾಕೆಂದ್ರೆ ವಾಲಿ ಅಂತ ಕೇಳಿದ್ದೀರಿ, ವಾಲಿಯ ಎದುರಿನಲ್ಲಿ ಇನ್ನೊಬ್ಬ ನಿಲ್ಲುವುದಕ್ಕೆ ಸಾಧ್ಯ ಇಲ್ವಂತೆ. ಯಾಕೆ ಅರ್ಧ ಶಕ್ತಿಯನ್ನು ಸೆಳೆಯುವಂತ ಸಾಮರ್ಥ್ಯ ಆ ವಾಲಿಗಿತ್ತಂತೆ. ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರಿಗೂ ಅದಿತ್ತು. ಚಿಟ್ಟಾಣಿಯವರ ಕೌರವನಿಗೆ ಶ್ರೇಷ್ಠವಾದ ಜನರು ಬಯಸುವ ಭೀಮ ಅಂತ ಜಲವಳ್ಳಿ ವೆಂಕಟೇಶ್ವರರಾವ್. ಆಮೇಲೆ ಬಹಳ ಜನ ಹೇಳ್ತಿದ್ರು ಶಿವರಾಮ ಹೆಗಡೆಯವರ ಛಾಯೆಯನ್ನ ಚಿಟ್ಟಾಣಿಯವರಲ್ಲಿ ಕಾಣಬಹುದು ಅಂತ. ಅವರನ್ನು ಆರಾಧ್ಯವಾಗಿ ಅವರು ಬಳಸಿಕೊಂಡು ಅವರಲ್ಲಿ ಕಲಿಯದೇ ಇದ್ದರು ಅವರನ್ನೇ ಆರಾಧ್ಯ ಮೂರ್ತಿ ಅಂತ ತಿಳಿದುಕೊಂಡು ಯಕ್ಷಗಾನದ ಮುಂದುವರೆದರು. ಗೋಪಾಲಾಚಾರಿ ತೀರ್ಥಹಳ್ಳಿ, ಕೃಷ್ಣ ಅಜಿಬಳಕೂರು, ಕೊಂಡದ ಕುಳಿ ರಾಮಚಂದ್ರ ಹೆಗಡೆ, ಹೀಗೆ ಇವರನ್ನೆಲ್ಲ ನನ್ನ ತಂದೆಯವರು ಬಹಳ ಮೆಚ್ಚಿಕೊಳ್ತಿದ್ರು. ತಂದೆಯವರು ಇದ್ದಾಗಲಿಂದ ಮಾಡಿದ್ರು, ಅವ್ರ ಒಟ್ಟಿಗೆ ವೇಷನೂ ಮಾಡಿದ್ರು. ಹೌದಾ? ಅವಾಗ ನಮ್ಮ ತಂದೆಯವರಿಗೆ ಮೊಮ್ಮಗನ ಮೇಲೆ ಬಹಳ ಸಂತೋಷ ಇತ್ತು, ಖಂಡಿತ ಕಲಿತಾನೆ ಅಂತ. ಈಗ ನಾನು ಒಂದಿಷ್ಟು ಕಲಾವಿದರ ಹೆಸರು ಹೇಳ್ತೀನಿ, ಅವ್ರ ಯಾವ ಪಾತ್ರ ನಿಮ್ಗೆ ತುಂಬಾ ಇಷ್ಟ ಅದು ಹೇಳ್ಬೋದಾ? ಆದೀತು. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಗದಾ ಯುದ್ಧದ ಕೌರವ, ಕೀಚಕ, ಭಸ್ಮಾಸುರ. ಬಳಕೂರು ಕೃಷ್ಣಯಾಜಿ ಅವರು ತುಂಬಾ ಗಂಭೀರವಾಗಿ ಪಾತ್ರವನ್ನು ಮಾಡುವವರು. ಜಲವಳ್ಳಿ ವೆಂಕಟೇಶ್ವರ ರಾವ್ ಗತ್ತು ಅಂತ ಹೇಳಿದ್ರೆ ಒಬ್ಬ ಜಲವಳ್ಳಿ ವೆಂಕಟೇಶ್ವರ ರಾವ್. ಮನೆ ಶಂಭು ಹೆಗ್ಡೆ. ಶಂಭು ಹೆಗಡೆಯವರು ನಿಜವಾಗಿ ಯಕ್ಷಗಾನ ರಂಗಕ್ಕೆ ಜಲವಳ್ಳಿ ವಿದ್ಯಾಧರ ಅವರ ತಂದೆಯಂತೆ ಗತ್ತಿನ ವೇಷಧಾರಿ, ಚುರುಕಿನ ವೇಷಧಾರಿ. ಆಮೇಲೆ ಕಾಳಿಂಗನವರು ಜೀವಮಾನದಲ್ಲಿ ಯಕ್ಷಗಾನ ಪ್ರೇಕ್ಷಕವರನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ತಾರೇಶ್ವರರು ಒಬ್ಬ ಯಕ್ಷಗಾನದಲ್ಲಿ ಕಾಳಿಂಗನವರ ಎದುರಿನಲ್ಲಿ ಇನ್ನೊಬ್ಬ ಭಾಗವತ ಕಾಣಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಕಾಲ ಆಗ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಯಕ್ಷಗಾನದಲ್ಲಿ ದಿಗ್ಗಜರಾದಂತಹ ಶ್ರೀಯುತ ಪದ್ಮಶ್ರೀ ಪುರಸ್ಕೃತರಾದ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಮಗರಾದಂತಹ ಚಿಟ್ಟಾಣಿ ಸುಬ್ರಹ್ಮಣ್ಯ ಹೆಗಡೆ ಅವರ ಮನೆಯಲ್ಲಿ ಇದ್ದೇವೆ. ಇವತ್ತು ಅವರ ಬಗ್ಗೆ ಅಂದ್ರೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಬಗ್ಗೆ ಆಗ್ಲಿ, ಅವರ ಮಗನ ಬಗ್ಗೆ, ಹಾಗೆ ಯಕ್ಷಗಾನದ ಮೇಲೆ ಅವರಿಗಿರುವಂತಹ ಪ್ರೀತಿಯ ಬಗ್ಗೆ, ಯಕ್ಷಗಾನದ ಬಗ್ಗೆ ಅವರ ಅಭಿಪ್ರಾಯ, ಹಾಗೆ ಅವರ ಒಂದು ಜೀವನ ಯಾವ ರೀತಿಯಾಗಿ ನಡ್ಕೊಂಡು ಬಂತು, ತಂದೆಯವರೊಟ್ಟಿಗೆ ಅವರ ಆ ಒಡನಾಟ ಹೇಗಿತ್ತು, ಈ ಎಲ್ಲ ವಿಷಯವನ್ನ ಅವರ ಬಾಯಿಂದ ಕೇಳಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಇವತ್ತು ನಾವು ಅವರ ಮನೆಯ ಎದುರುಗಡೆ ಇದ್ದೀವಿ. ಇವತ್ತು ಆ ವಿಷಯವನ್ನ ನಿಮಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಸೊ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಹೇಗೆ ನಡೀತಾ ಇದೆ ಕಾರ್ಯಕ್ರಮ ಎಲ್ಲ? ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ನಿಜವಾಗಿ ಯಕ್ಷಗಾನ ಕಲಾಭಿಮಾನಿ ಪ್ರೇಕ್ಷಕ ಬಾಂಧವರಿಗೆ ನನ್ನ ಅನಂತ ವಂದನೆಗಳು. ಯಕ್ಷಗಾನ ಒಂದು ಕಾಲದಲ್ಲಿ ರಾತ್ರಿ ಬೆಳಗಿನ ತನಕ ನಡೀತಾ ಇತ್ತು. ಈಗ ಸಮಯ ಮಿತಿಯ ಅನಿವಾರ್ಯತೆ ಯಕ್ಷಗಾನಕ್ಕೆ ಬಂದಿದೆ. ಅದು ಕಾಲದ ಪ್ರಭಾವ ಅಲ್ಲದೆ ಕಲಾವಿದರಾಗ್ಲಿ ಪ್ರೇಕ್ಷಕರ ಕಾರಣರಲ್ಲ. ಯಕ್ಷಗಾನ ನಿರಂತರವಾಗಿ ನಡೀತಾ ಇದೆ. ಈಗ ನಾನು ಯಕ್ಷಗಾನ ಮೇಳಕ್ಕೆ ಹೋಗುವುದನ್ನು ಬಿಟ್ಟಿದ್ದೇನೆ. ಯಾಕಂದ್ರೆ ಒಂದು 63 ವರ್ಷ ಕಳೀತಾ ಬಂದಿರುವುದರಿಂದ ಯಕ್ಷಗಾನದಲ್ಲಿ ಅಭಿರುಚಿಯನ್ನು ಹೊಂದಿದಂತಹ ನಾನು ಬಿಡುವ ಸಾಧ್ಯತೆ ಅಂತೂ ಖಂಡಿತ ಇಲ್ಲ. ಹಾಗಾಗಿ ಕರದಲ್ಲಿ ಯಕ್ಷಗಾನಕ್ಕೆ ಗೌರವಯುತವಾಗಿ ಹೋಗಿ ಬರುವಂತ ಆಶಯವನ್ನು ಇಟ್ಟುಕೊಂಡಿದ್ದೇನೆ. ಯಕ್ಷಗಾನಕ್ಕೆ ಹೋಗ್ತಾ ಇದ್ದೀರಾ? ಹೇಗಿತ್ತು ಸರ್ ಬಾಲ್ಯ? ಅಂದ್ರೆ ಯಕ್ಷಗಾನಕ್ಕೆ ಬರೋದಕ್ಕೆ ಕಾರಣ ತಂದೆಯವರ ಅಥವಾ ನಿಮ್ಗೆ ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಇತ್ತ? ಯಾವ ರೀತಿ? ಯಕ್ಷಗಾನಕ್ಕೆ ಬರುವುದಕ್ಕೆ ಮುಖ್ಯ ತಂದೆಯವರೇ. ಯಾಕೆಂದ್ರೆ ಅವರ ಯಕ್ಷಗಾನದ ತಿರುಗಾಟ, ಅವರ ಪ್ರಶಸ್ತಿಗೆ ಬಂದಂತಹ ಸಂದರ್ಭ ಮತ್ತು ಅವರನ್ನ ಪ್ರೇಕ್ಷಕರು ತುಂಬಾ ಆಸಕ್ತಿಯಿಂದ ನೋಡಿ ಇವತ್ತು ಚಿಟ್ಟಾಣಿ ಅಂತ ಹೆಸರು ಬರುವುದಿದ್ದಕ್ಕೆ ಕಾರಣ ಪ್ರೇಕ್ಷಕ ಬಾಂಧವರು. ಅಂತ ಸನ್ನಿವೇಶದಲ್ಲಿ ನಮ್ಮ ಮನೆಯಲ್ಲಿ ನಾವು ಬಾಲ್ಯಾವಸ್ಥೆಯಲ್ಲಿದ್ದಾಗ SSLC ವರೆಗೆ ಹೋಗಿದ್ದೆ ನಾನು. ಸಾಮಾನ್ಯ ಒಂದು 7 ಅಥವಾ 8ನೇ ವರ್ಷದಲ್ಲಿರುವಾಗಲೇ ಯಕ್ಷಗಾನದ ಆಸಕ್ತಿ ಪ್ರಾರಂಭ ಆಯಿತು. ಯಾವ ತಂದೆಯೂ ಯಕ್ಷಗಾನಕ್ಕೆ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡುವುದಿಲ್ಲ. ನನ್ನ ಅಪ್ಪ ಇನ್ನೂ ಅದನ್ನು ಮಾಡ್ಲಿಲ್ಲ. ಹಾಗಂತ ಬರುವುದು ಬೇಡ ಅಂತ ಹೇಳಲಿಲ್ಲ, ಒಪ್ಪಿಗೆ ಇತ್ತು. ಬರ್ಲೇಬೇಕು ಅಂತ ಹೇಳಲಿಲ್ಲ. ಯಾಕೆಂದ್ರೆ ಯಕ್ಷಗಾನ ಪರಿಸ್ಥಿತಿ ಈಗಿನ ಕಾಲದಕ್ಕಿಂತ ಆಗ ಬಹಳ ಕಷ್ಟ ಇತ್ತು. ಜರ್ನಿ ಕಷ್ಟ, ಆಮೇಲೆ ತಿರುಗಾಟ ಕಷ್ಟ, ಆಮೇಲೆ ಸರಿಯಾದ ವ್ಯವಸ್ಥೆಗಳು ಈಗಿರುವಷ್ಟು ಆಗಿರ್ಲಿಲ್ಲ. ಆದ್ರೂ ಆ ಕಷ್ಟದಲ್ಲಿ ನನ್ನ ತಂದೆಯವರು ಮಾಡ್ತಿದ್ರು ಅಂತ ಆದ್ರೆ ಬಹಳ ಆಶ್ಚರ್ಯ ಆಗುತ್ತದೆ. ಆ ಆಸಕ್ತಿ ಇರುವುದರಿಂದ ರಂಗದಲ್ಲಿ ಅವರನ್ನ ನೋಡಿ ನನಗೂ ಯಕ್ಷಗಾನ ಕಲಿಬೇಕಂತ ಆಸಕ್ತಿ ಉಂಟಾಯಿತು. ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರೊಬ್ಬರಿದ್ರು, ಗುಡ್ಡೆಬಳ ಗೋವಿಂದ ಭಟ್ ಅಂತ. ನಿಜವಾಗಿ ನನಗೆ ಯಕ್ಷಗಾನವನ್ನ ಮೊದಲು ಕಲಿಸಿದವರು ಅವರು. ತಂದೆಯವರು ಯಕ್ಷಗಾನವನ್ನ ರಂಗದಲ್ಲಿ ಮಾಡ್ತಾರೆ, ಅವರನ್ನಷ್ಟು ಅಭಿನಯಿಸುವಂತಹ ಕಲಾವಿದ ಇನ್ನೊಬ್ಬ ಇಲ್ಲ. ಆದ್ರೆ ಇನ್ನೊಬ್ಬರಿಗೆ ಹೇಳ್ಕೊಳ್ಲಿಕ್ಕೆ ಬರುವಂತ ಕಲೆ ಅವರಲ್ಲಿಲ್ಲ. ಯಾಕಂದ್ರೆ ಎಲ್ಲವುದೂ ಒಂದು ಜಾತಿಯಲ್ಲ ಕಲೆ, ಅದು ಅವರಲ್ಲಿಲ್ಲ.
ನನಗೆ ಗುಡ್ಡಬಾಳ ಗೋವಿಂದ ಭಟ್ರು ಕಲಿಸಿಕೊಟ್ಟದ್ರಿಂದ ನಾನು ಅದನ್ನು ಮುಂದುವರೆದೆ. ಪ್ರಥಮ ಬಾರಿಗೆ ಹೊಸ ಕುಳಿಯಲ್ಲಿ ಭಸ್ಮಾಸುರ ಮೋಹಿನಿಯಲ್ಲಿ ಷಣ್ಮುಖ ಅಂತ ಬರ್ತಿತ್ತು. ನನಗೂ ಅದ್ರ ಬಗ್ಗೆ ಕಲ್ಪನೆ ಏನಿಲ್ಲ, ಮಾಡಿಸಿದ್ರು, ಬಹಳ ಸಂತೋಷ ಪಟ್ಟಿದ್ದೆ. ಪ್ರೇಕ್ಷಕರು ಖುಷಿ ಪಡುವ ಪ್ರಶ್ನೆ ಬೇರೆ, ಚಿಟ್ಟಾಣಿಯವರ ಮಗ ಅಂತ. ಅವಾಗ ಏನು ಕಲ್ತಿರ್ಲಿಲ್ಲ. ಆವಾಗಲೇ ನನಗೆ ಆಸಕ್ತಿ ಹೆಚ್ಚಾಗಿ ತಂದೆಯವರೊಟ್ಟಿಗೆ ವೇಷ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಮೊದಲು ನಾನು ಮತ್ತು ನನ್ನ ತಮ್ಮ ಒಟ್ಟಿಗೆ ವೇಷ ಮಾಡ್ತಿದ್ವಿ. ಅವಾಗ ಬಹಳ ಜನ ಬಹುಶಃ ಇವನ ಹತ್ರ ಕಷ್ಟ ಎನ್ನುವ ತೀರ್ಮಾನಕ್ಕೆ ಬಂದಿದ್ರು. ಆಮೇಲೆ ನನಗೆ ಆಸಕ್ತಿ ಹೋಗಿಲ್ಲ. ಏನೇ ಆಗ್ಲಿ ನಾನು ಯಕ್ಷಗಾನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕೆಂಬಂತ ಆಶಯದಿಂದ ಪ್ರಾರಂಭ ಮಾಡಿದೆ. ಆಮೇಲೆ ದೇವತಾನುಗ್ರಹದಿಂದ ನನ್ನ ಪಾಲಿಗೆ ದೊಡ್ಡಿಲ್ಲ ಅಂತ ಅನಿಸಿತು. ಮೇಳದ ತಿರುಗಾಟ ಅಂದ್ರೆ ಬಹಳ ಕಷ್ಟ. ಯಾಕೆಂದ್ರೆ ಈಗಿನ ಆಗಲ್ಲ. ಆಗ ದೊಡ್ಡ ಕಲಾವಿದರ ಒಟ್ಟಿಗೆ ಬೆರೆತು ಅವರ ಮನಸ್ಸನ್ನ ಗೆಲ್ಲಬೇಕಂತ ಪರಿಸ್ಥಿತಿ ಇತ್ತು. ಅದು ನ್ಯಾಯವಾಗಿ ಬಹಳ ಒಳ್ಳೆಯದು ಕಲಾವಿದರಿಗೆ. ರಂಗದಲ್ಲಿ ಅನುಭವ ಬೇರೆ, ಯಕ್ಷಗಾನಕ್ಕೆ ಪೌರಾಣಿಕಕ್ಕೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳನ್ನು ಓದಬೇಕಾದಂತ ಕಾಲವು ಉಂಟು. ಮಾಡಬೇಕು ಅದನ್ನ ನಾನು ತಕ್ಕ ಮಟ್ಟಿಗೆ ಮಾಡಿದೆ. ಪರಿಪೂರ್ಣವಾಗಿ ಮಾಡಿದ್ದೇನೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಒಂದು ಸಾಹಿತ್ಯ ಬರಬೇಕು ಅಂತ ಆದ್ರೆ ಸಾಹಿತ್ಯ ಪೂರ್ಣವಾದಂತ ಅನೇಕ ಪುಸ್ತಕಗಳನ್ನು ಓದಬೇಕಾಗ್ತದೆ. ಆಗ ನಮ್ಮ ಬದುಕಿನಲ್ಲಿ ಅದನ್ನು ಮಾಡುವಂತ ಪರಿಸ್ಥಿತಿಗಳು ನಮಗಿರ್ಲಿಲ್ಲ. ಅಂತೂ ನಾನು ಯಕ್ಷಗಾನದಲ್ಲಿ ಮುಂದುವರೆದೆ. ಚಿಟ್ಟಾಣಿಯವರ ಅನುಗ್ರಹದಿಂದ ಅವರೊಟ್ಟಿಗೆ ರಂಗಸ್ಥಳದಲ್ಲಿ ಇದ್ದಾಗ ಇನ್ನೂ ಕಲಿಯಬೇಕೆಂಬಂತ ಆಸಕ್ತಿ ಹೆಚ್ಚಾಯಿತು. ಯಾಕೆಂದ್ರೆ ಹೇಳಿಕೊಡುವುದು ಬೇರೆ, ನಾವು ನೋಡಿಕೊಳ್ಳುವುದು ಬೇರೆ. ಚಿಟ್ಟಾಣಿಯವರ ಒಟ್ಟಿಗೆ ವೇಷ ಮಾಡಿದ ಯಾವೊಬ್ಬ ಕಲಾವಿದನು ರಂಗದಲ್ಲಿ ಹೇಗಿರಬೇಕು ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಅನ್ನುವುದು ನನ್ನ ಅನುಭವ. ಅವ್ರ ರಂಗಸ್ಥಳದಲ್ಲೇ ನಮಗೆ ಹೀಗಿರ್ಬೇಕು ಅಂತ ಹೇಳಿಕೊಡುವಂತ ಸಾಮರ್ಥ್ಯವನ್ನು ಹೊಂದಂತಹ ಕಲಾಪೂರ್ಣವಾದಂತಹ ಯಕ್ಷಗಾನದ ವೇಷಧಾರಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆ. ಹಾಗಾಗಿ ನನಗೆ ಅದರಲ್ಲಿ ಆಸಕ್ತಿ ಹೆಚ್ಚಾಯಿತು, ಅದನ್ನು ಮುಂದುವರೆಸಿದೆ. ಅಂದ್ರೆ ಫಸ್ಟ್ ಅವ್ರ ಜೊತೆ ನೀವು ಪಾರ್ಟ್ ಮಾಡಿದ ಪ್ರಸಂಗ ಯಾವ್ದು ಅಂತ ನೆನಪಿದ್ಯಾ? ನೆನಪಿದೆ. ಮಾಯಾ ಬಜಾರದಲ್ಲಿ ಅವರ ಘಟೋತ್ಕಚ ನಾನು ಮತ್ತು ಅಭಿಮನ್ಯು ಮಾಡ್ತಿದ್ದೆ. ಅವಾಗ ಆಸಕ್ತಿ ಪ್ರಾರಂಭ ಆಯ್ತು. ಅಭಿಮನ್ಯುವನ್ನ ನೋಡಿ ಸಂತೋಷ ಪಟ್ರು, ಮತ್ತೆ ಹೀಗಾಗ್ಬೇಕು ಅಂತ ಹೇಳ್ತಿದ್ರು. ಮುಂದುವರಿಯಿತು. ಆಮೇಲೆ ಬಚ್ಚಗಾರ ಮೇಳ ಅಂತ ಆಗಿತ್ತು. ಚಿಟ್ಟಾಣಿಯವರ ನೇತೃತ್ವ. ಅದಕ್ಕೆ ನಾನು ಮತ್ತೆ ಶುಂಠಿ ಸತ್ಯನಾರಾಯಣ ಭಟ್ ಅಂತ ಒಬ್ಬರು ಸಾಗರದಲ್ಲಿದ್ದಾರೆ, ಅವರೆಲ್ಲ ಸೇರಿ ಬಚ್ಚಗಾರ ಮೇಳ ಅಂತ ಮಾಡಿದ್ವಿ. ಆವಾಗ ಕೆರಮನೆ ಮಹಾಬಲೇಗೌಡರ ಒಡನಾಟ ಆಯ್ತು. ನನಗೆ ನಿಜವಾಗಿ ಜೀವ ಬಂದದ್ದು ಕೆರಮನೆ ಮಹಾಬಲೇಗೌಡರ ಒಡನಾಟ, ಹಾಗೆ ಅವರ ಮಾರ್ಗದರ್ಶನ ನನಗೆ ಯಕ್ಷಗಾನದಲ್ಲಿ ಜೀವವನ್ನು ತುಂಬುವುದಕ್ಕೆ ಬಹಳ ಅನುಕೂಲ ಆಯಿತು. ಆವಾಗ ನಾವು ಸ್ವಲ್ಪ ಮಹಾಬಲೇಗೌಡರ ಒಟ್ಟಿಗೆ ಚಿಟ್ಟಾಣಿ ಸುಬ್ರಹ್ಮಣ್ಯ ಹೆಗಡೆ ಮಾಡ್ತಾರೆ ಅಂತ ಹೇಳಿದಾಗ ಬಹಳ ಜನ ಪ್ರೇಕ್ಷಕರು ಇಷ್ಟಪಟ್ಟರು, ಬಹಳ ಖುಷಿ ಪಟ್ರು. ಆಗ ನನಗೆ ಹೆಸರು ಪ್ರಾರಂಭ ಆಗುವುದಕ್ಕೆ ಕಾರಣ ಬಚ್ಚಗಾರ ಮೇಳದಲ್ಲಿ ಮಹಾಬಲೇಗೌಡರ ಒಡನಾಟ. ಚಿಟ್ಟಾಣಿ ಅಂದ್ರೆ ಒಂದು ದೊಡ್ಡ ಹೆಸರು ಯಕ್ಷಗಾನದಲ್ಲಿ. ಯಕ್ಷಗಾನಕ್ಕೆ ಒಂದು ಪ್ರಸಿದ್ಧಿ ತಂದ್ಕೊಟ್ಟಂತಹ ಹೆಸರು. ಹೌದು. ನಿಮ್ಗೆ ಯಾವತ್ತು ಅದು ಭಯ ಹುಟ್ಟಿಸ್ಲಿಲ್ವಾ? ಯಾವ್ದಾದ್ರು ಪಾತ್ರ ಮಾಡ್ಬೇಕಿದ್ರೆ ಚಿಟ್ಟಾಣಿ ಅವ್ರ ಮಗನಾಗಿ ನಾನೇನಾದ್ರೂ ತಪ್ಪು ಮಾಡ್ತೀನಿ ಅಥವಾ ಏನಾದ್ರೂ ಮಿಸ್ಟೇಕ್ ಆಗ್ಬಹುದು, ಅವ್ರ ಹೆಸರಿಗೆ ಏನಾದ್ರೂ ಸಮಸ್ಯೆ ಆಗ್ಬಹುದು, ಆ ರೀತಿಯಾಗಿ ಏನು ಭಯ ಆಗ್ಲಿಲ್ವಾ? ಖಂಡಿತ ಬಂದಿದೆ. ಬಂದದ್ದಿದ್ರು ಪ್ರೇಕ್ಷಕರಿರ್ಲಿ ಅಥವಾ ಹಿರಿಯರಿರ್ಲಿ ಹೆದರಬೇಡ ಅಂತಲೇ ಹೇಳ್ತಿದ್ರು. ನನಗೆ ಹೆದರ್ಲಿಲ್ಲ ನಾನು. ಹಾಗಂತ ಭಯ ಸಹಜವಾಗಿಯೂ ಇವತ್ತಿಗೂ ಇದೆ. ಒಂದು ಪಾತ್ರವನ್ನ ಮಾಡಿ ರಂಗಸ್ಥಳಕ್ಕೆ ಹೋಗುವಾಗ ಪ್ರೇಕ್ಷಕರು ತುಂಬಿಕೊಂಡಿರುವಾಗ ನಾನೇನಾದ್ರೂ ತಪ್ಪಾಡ್ತೇನೋ ಎಂಬಂತ ಭಯ ಇದ್ದರೂ ಯಾಕೋ ವೇಷ ಕಟ್ಟಿದ ಮೇಲೆ ಒಂದು ಜಾತಿ ಧೈರ್ಯ ಬರ್ತಿತ್ತು. ಅಚ್ಚುಕಟ್ಟಾಗಿ ಮಾಡುವಲ್ಲಿ ನನ್ನ ಪ್ರಯತ್ನವನ್ನ ಇವತ್ತಿನವರೆಗೂ ಬಿಡ್ಲಿಲ್ಲ. ಅದರಿಂದ ನನಗೆ ಪ್ರಯೋಜನ ಆಯಿತು. ಚಿಟ್ಟಾಣಿಯವರನ್ನ ಕಂಡಾಗ ಬಹುಶಃ ರಂಗಸ್ಥಳದಲ್ಲಿ ಯಾವ ಕಲಾವಿದರು ಹೆದರಬೇಕು. ಯಾಕೆಂದ್ರೆ ವಾಲಿ ಅಂತ ಕೇಳಿದ್ದೀರಿ, ವಾಲಿಯ ಎದುರಿನಲ್ಲಿ ಇನ್ನೊಬ್ಬ ನಿಲ್ಲುವುದಕ್ಕೆ ಸಾಧ್ಯ ಇಲ್ವಂತೆ. ಯಾಕೆ ಅರ್ಧ ಶಕ್ತಿಯನ್ನು ಸೆಳೆಯುವಂತ ಸಾಮರ್ಥ್ಯ ಆ ವಾಲಿಗಿತ್ತಂತೆ. ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರಿಗೂ ಅದಿತ್ತು. ಹಾಗಾಗಿ ಹೆಚ್ಚಿನ ಹೊತ್ತು ಅವರು ಮುಖವನ್ನ ನೋಡುವುದಕ್ಕೆ ಸಾಧ್ಯ ಇಲ್ಲ. ಮುಖ ನೋಡಿದ್ರೆ ನಾವು ನರ್ವಸ್ ಆಗ್ತೇವೆ. ಯಾಕೆಂದ್ರೆ ಈಗ ಅವರೊಟ್ಟಿಗೆ ಅವ್ರ ಮಾಗದ ನನ್ನ ಕೃಷ್ಣ ತುಂಬಾ ಆಗಿದೆ. ನನ್ನ ಕೃಷ್ಣನ ಮಾಡುವುದಕ್ಕೆ ಪ್ರೇರಣೆ ಮತ್ತು ಮಾರ್ಗದರ್ಶನ ಬಳುಕೂರು ಕೃಷ್ಣಿಯಾಗಿಯವರು. ಅವರ ಅಪ್ಪಯ್ಯನ ಮಾಗದ ಅವರ ಕೃಷ್ಣ ಆಗುತ್ತಿತ್ತು. ಆವಾಗ ಅರ್ಜುನನ ಮಾಡಿ ನಿಂತುಕೊಳ್ತಿದ್ದೆ. ನಿಂತುಕೊಂಡಾಗ ಇಡೀ ರಂಗಸ್ಥಳದ ಚಲನೆ ನಿಂತ ಕಲಾವಿದನಿಗೆ ಅರ್ಥ ಆಗ್ತದೆ. ಅನುಭವ ಬೇರೆ, ರಂಗಾನುಭವ ಬೇರೆ. ರಂಗಾನುಭವ ಆಗಬೇಕಿದ್ರೆ ಅದನ್ನು ತೊಡಕೊಳ್ಬೇಕು. ಆ ಸಣ್ಣ ವಯಸ್ಸಿನದೆಲ್ಲ ಮಾಡಿದ್ರಿಂದ ಕೊನೆಗೆ ಚಿಟ್ಟಾಣಿಯವರ ಮಾಗದನಿಗೆ ಕೃಷ್ಣ ಮಾಡುವಂತ ಸಾಮರ್ಥ್ಯ ನನ್ನ ಪಾಲಿಗೆ ಬಂತು. ಆವಾಗ ಅವರು ಪ್ರವೇಶ ಆಗಿ ಅವರನ್ನ ಸ್ವಲ್ಪ ಹೊತ್ತು ಮಾತನಾಡಿಸಿ ಆಮೇಲೆ ಧರಣಿ ಅಮರರ ವೇಷದಿಂದ ನೀವೇಕನ್ನ ಆ ಪದ್ಯ ಅವರದ್ದು ಬರುವವರೆಗೂ ಅವ್ರ ಮುಖ ನಾನು ಸರಿಯಾಗಿ ನೋಡ್ತಿರ್ಲಿಲ್ಲ.
ಭಯ 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 ಅಂದ್ರೆ ಅಷ್ಟು ಸಾಮರ್ಥ್ಯ ಅವರಿಗಿತ್ತು. ಆ ನಂತರ ಬಹಳ ಸಂತೋಷ ವೇಷ ಮಾಡ್ತಿದ್ರು. ಆವಾಗ ಅದು ನನಗೆ ನನ್ನ ತಂದೆಯವರಿಗೆ ಮೆಚ್ಚುಗೆ ಆಯ್ತು, ಖುಷಿ ಪಟ್ಟೆ. ಮತ್ತಿನ್ನೊಂದು ಗದಾಯುದ್ಧ ಅಂತ, ಚಿಟ್ಟಾಣಿಯವರ ಕೌರವನಿಗೆ ಶ್ರೇಷ್ಠವಾದ ಜನರು ಬಯಸುವ ಭೀಮ ಅಂತ ಜಲವಳ್ಳಿ ವೆಂಕಟೇಶ್ವರರಾವ್. ಅದರ ನಂತರ ಹಡಿನಮಳ ಶ್ರೀಪಾದ ಹೆಗಡೆ. ಒಮ್ಮೆ ಭರತರಳ್ಳಿ ಕತ್ತರೆ ಅಂತ ಯಲ್ಲಾಪುರ ತಾಲೂಕಿನಲ್ಲಿ ಗದಾಯುದ್ಧ ಪ್ರಸಂಗ ಇಟ್ಟಿದ್ರು, ಬಚ್ಚಗಾರ ಮೇಳವೆ. ಭೀಮನ ಮಾಡ್ಲಿಕ್ಕೆ ಜನ ಇಲ್ಲ, ಶ್ರೀಪಾದ ಹೆಗಡೆ ಅವರು ರಜೆಯಲ್ಲಿದ್ರು. ಆಗ ಆಟ ಮಾಡಿಸುವವರು ಹೇಳಿದ್ರು, ಇಲ್ಲ ಚಿಟ್ಟಾಣಿಯವರೇ, ಭೀಮ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತ ಆದ್ರೆ ಆಟ ಮಾಡೋದು ಕಷ್ಟ ಅಲ್ವಾ, ನಿಮ್ ಮಗ ಮಾಡಿದ್ರೆ ಆಟ ಮಾಡಿ ಅಂದ್ರು. ಆವಾಗ ನಾನು ಅಪ್ಪ ಏನು ಆಯ್ತು ಅಂತ ಹೇಳಿದ್ರು. ಕೊಳಗಿ ಅನಂತ ಹೆಗಡೆ ಅವರಿದ್ರು, ಅವರು ಪ್ರೋತ್ಸಾಹ ಕೊಟ್ಟರು, ಮಾಡುವುದಕ್ಕೆ ಒಪ್ಪಿಕೊಂಡೆ. ನನ್ನನ್ನ ಒಬ್ಬ ವೇಷಧಾರಿ ಅಂತ ಒಪ್ಪಿಕೊಂಡದ್ದೇ ನಾನು ಗದಾಯುದ್ಧದ ಭೀಮನ ಮಾಡಿದಾಗ. ನನ್ನ ತಂದೆ ಬಹಳ ಸಂತೋಷ ಪಟ್ಟು, ಆದೀತು ನನ್ನ ಮಗ ಆದೀತು ಎಂಬಂತ ಮಾತನಾಡದಿದ್ರೆ ಆವತ್ತು. ಯಾಕೆಂದ್ರೆ ಕ್ರಿಯೆ ಪ್ರತಿಕ್ರಿಯೆ ಅಂತ ಇರ್ತದೆ. ಕಲಾವಿದರಿಗೆ ಕ್ರಿಯೆ ಮತ್ತೆ ಪ್ರತಿಕ್ರಿಯೆ ಇಲ್ಲದಿದ್ರೆ ರಂಗದಲ್ಲಿ ಚಲನೆ ಸರಿಯಾಗುವುದಕ್ಕೆ ಸಾಧ್ಯ ಇಲ್ಲ, ಪ್ರೇಕ್ಷಕರು ಅದನ್ನು ಅನುಭವಿಸುವುದಕ್ಕಾಗುದಿಲ್ಲ. ಅದನ್ನ ಆವತ್ತು ನನ್ನೆಲ್ಲ ಕಂಡು ಆದೀತು ಅಂತ ಒಪ್ಪಿಕೊಂಡ ದಿವಸ ಹೌದು. ಅದೇ ಹೆಚ್ಚು ಮೆಚ್ಚುಗೆ ಕೊಟ್ಟ ಪಾತ್ರ. ಹೌದು. ತಂದೆಯವ್ರ ಬಗ್ಗೆ ಮಾತಾಡೋದಾದ್ರೆ, ಅವರಿಗೆ ಯಕ್ಷಗಾನದ ಬಗ್ಗೆ ಅಷ್ಟೊಂದು ಪ್ರೀತಿ ಬರೋದಕ್ಕೆ ಕಾರಣ ಏನು? 7 ವರ್ಷದಿಂದ ಯಕ್ಷಗಾನವನ್ನ ಮಾಡಿದ್ರು ಅಂತ ಕೇಳಿದ್ದೆ. ತಂದೆಯವರು ಚಿಟ್ಟಾಣಿ ಮೂಲ ಊರು ನಮ್ಮದು, ಹೊಸಕುಳಿ ಪಂಚಗ್ರಾಮದಲ್ಲಿ ಚಿಟ್ಟಾಣಿ ಒಂದು ಊರು. ತೀರಾ ಬಡತನದಲ್ಲ ಬದುಕಿದವರಂತೆ ಅವರು. ಆವಾಗ ಯಕ್ಷಗಾನ ಅಭಿರುಚಿ ಪ್ರಾರಂಭ ಆಯ್ತು ಅವರಿಗೆ. ಹೇಳಿಕೊಡುವವರು ಯಾರು ಇಲ್ಲ, ಅವರಷ್ಟಕ್ಕೆ ಅವ್ರ ಮನೇಲಿ ಕುಣಿತಿದ್ರು. ಹೀಗೆ ಮಾವಿನ ಮರ ಅಂತ ಹೇಳ್ತಲ್ಲ, ಅದರ ಅಡಿಯಲ್ಲಿ ಕುಣಿಯುವುದು, ಅದನ್ನ ಮಾವಿನ ಟೊಂಕೆಯನ್ನ ಕಟ್ಕೊಂಡು ಕುಣಿಯುವುದು, ಈ ರೀತಿ ಎಲ್ಲ ಮಾಡ್ತಿದ್ರು. ಆಮೇಲೆ ಕೆರೆಮನೆ ಮಹಾಬಲೇಗಡಕ್ಕಿಂತ ಹೆಚ್ಚಾಗಿ ಕೆರೆಮನೆ ಶಿವರಾಮ ಹೆಗಡೆಯವರ ವೇಷವನ್ನು ಅವರು ಬಹಳ ನೋಡ್ತಿದ್ರು. ಆಮೇಲೆ ಬಹಳ ಜನ ಹೇಳ್ತಿದ್ರು, ಶಿವರಾಮ ಹೆಗಡೆಯವರ ಛಾಯೆಯನ್ನ ಚಿಟ್ಟಾಣಿಯವರಲ್ಲಿ ಕಾಣಬಹುದು ಅಂತ. ಅವರನ್ನ ಆರಾಧ್ಯವಾಗಿ ಅವರು ಬಳಸಿಕೊಂಡು, ಅವರಲ್ಲಿ ಕಲಿಯದೇ ಇದ್ದರು ಅವರನ್ನೇ ಆರಾಧ್ಯ ಮೂರ್ತಿ ಅಂತ ತಿಳಿದುಕೊಂಡು ಯಕ್ಷಗಾನದಲ್ಲಿ ಮುಂದುವರೆದರು. ಬಹಳ ಕಷ್ಟದಲ್ಲಿ ಯಕ್ಷಗಾನಕ್ಕೆ ಬಂದವರು. ಆಗ ಬಂದು ತುಂಬಾ ಪ್ರಸಿದ್ಧಿಗೆ ಬಂದರು. ಯಾಕೆಂದ್ರೆ ಅಮೃತೇಶ್ವರಿ ಮೇಳ ಬಹುಶಃ 16 ವರ್ಷ ಅಮೃತೇಶ್ವರಿ ಮೇಳದ ಒಂದೇ ಮೇಳದಲ್ಲಿದ್ದರು. ಉಪ್ಪೂರು ಭಾಗವತಿಕೆಯ ಸಂದರ್ಭದಲ್ಲಿ ಚಿಟ್ಟಾಣಿಯವರಿಗೆ ಹೆಸರು ಬರುವುದಕ್ಕೆ ಮುಖ್ಯ ಕಾರಣವಾಯಿತು. ತಂದೆಯವ್ರ ಜೊತೆ ಆತ್ಮೀಯತೆಯನ್ನ ಹೊಂದಿದ್ದಂತ ಕೆಲವು ಕಲಾವಿದರನ್ನ ನೆನಪಿಸ್ಕೊಳ್ಳೋದಿದ್ರೆ ಅಥವಾ ಅವ್ರ ಬಗ್ಗೆ ಮಾತಾಡೋದಿದ್ರೆ ಯಾರ ಬಗ್ಗೆ ಮಾತಾಡ್ತೀರಾ? ತಂದೆಯವರಿಗೆ ಬಹಳ ಆತ್ಮೀಯ ಕಲಾವಿದರು ಸಾಲಕೋಡು ಗಣಪತಿ ಹೆಗಡೆ ಅಂತ ಹಾಸ್ಯಗಾರರಿದ್ರು. ಅವರಿಗೆ ಬಹಳ ಆತ್ಮೀಯ ಕಲಾವಿದರು. ನಮ್ಮ ತಂದೆಯವರಿಗೆ ಸಂಬಂಧಿಕರು ಆಗ್ತಾರೆ. ಆದ್ರೆ ಭಾವಪೂರ್ಣವಾದಂತ ಹಾಸ್ಯ, ಅವರ ಮೆಚ್ಚುಗೆ ಕೊಟ್ಟ ಹಾಸ್ಯಗಾರರು ಸಾಲಕೋಡು ಗಣಪತಿ ಹೆಗಡೆಯವರು. ಒಂದು ಕೀಚಕ ಮತ್ತು ವಿಜಯ ಅಂತ ಹೇಳಿದ್ರೆ ಇವತ್ತಿಗೂ ಕೀಚಕವಾದ ಮಂದಿ ಅಂತಾದ್ರೆ ಚಿಟ್ಟಾಣಿಯವರ ನೆನಪು ಮತ್ತು ಸಾಲಕೋಡು ಗಣಪತಿ ಹೆಗಡೆಯವರ ನೆನಪನ್ನು ಮಾಡಿಕೊಡ್ತಾರೆ. ಯಾಕೆಂದ್ರೆ ಬಹಳ ಸ್ಫೂರ್ತಿದಾಯಕವಾಗಿ ಚಿಟ್ಟಾಣಿಯವರಿಗೆ ಹೊಂದಿಕೊಂಡು ಮಾಡುವಂತಹ ಒಬ್ಬ ಒಳ್ಳೆಯ ಹಾಸ್ಯಗಾರ ಅಂತ ಅವರಲ್ಲಿ ಆತ್ಮತೆ ಇತ್ತು. ಮತ್ತೆ ಕೋಟ ವೈಕುಂಠ ಅಂತ, ಈ ಸ್ತ್ರೀ ವೇಷ ಒಂದು ಭಸ್ಮಾಸುರ ಮಾಡಿದ್ರೆ ಮೋಹಿನಿ ಚೆನ್ನಾಗಿರ್ಬೇಕು. ಒಂದು ಮೋಹಿನಿಯನ್ನ ಒಳ್ಳೆ ರೀತಿಯಲ್ಲಿ ಕಾಣಬೇಕು ಅಂತಾದ್ರೆ ಪ್ರಥಮ ಬಾರಿಗೆ ತನ್ನ ತಂದೆ ಮೆಚ್ಚಿಕೊಂಡದ್ದು ಕೋಟ ವೈಕುಂಠ ಅವರನ್ನ. ಆ ನಂತರ ಬಚ್ಚಗಾರ ಮೇಳ ಮಾಡಿದಾಗ ಮಂಟಪ ಪ್ರಭಾಕರ ಉಪಾಧ್ಯಾಯರು ಅಂತ ಬಂದ್ರು, ಹೊಸ ರೂಪವನ್ನ ಕೊಟ್ಟರು. ಮತ್ತೆ ತಿರುಗಿ ಕ್ರಿಯೆ ಪ್ರತೀಕಿಗೆ ಇನ್ನೊಬ್ಬ ಹೆಸರನ್ನ ಕೊಡುವುದಿದ್ರೆ ಮಂಟಪ ಪ್ರಭಾಕರ ಉಪಾಧ್ಯಾಯರು. ಅವರ ಒಡನಾಟವು ಚಿಟ್ಟಾಣಿಯವರ ಒಟ್ಟಿಗೆ ಆದದ್ರಿಂದ ಚಿಟ್ಟಾಣಿಯವರು ಅವರ ವೇಷವನ್ನು ನೋಡಿ ಬಹಳ ಮೆಚ್ಚಿಕೊಂಡ್ರು, ಬಹಳ ಸಂತೋಷ ಪಟ್ಟರು. ಮತ್ತೆ ಗೋಡೆ ನಾರಾಯಣ ಹೆಗಡೆ ಅವರು ಅವರ ಪ್ರತಿಸ್ಪರ್ಧಿಯಾಗಿ ಬಹಳ ವೇಷ ಮಾಡಿದ್ದಾರೆ, ಅವರು ಬಹಳ ಸಂತೋಷ ಪಟ್ಟಿದ್ದಾರೆ. ಹಡಿನಮಳ ಶ್ರೀಪಾದ ಹೆಗಡೆ, ಆಮೇಲೆ ಎಂ.ಎ. ನಾಯ್ಕ ಅಂತ ಒಬ್ರು ಸ್ತ್ರೀ ವೈಶ್ಯಾರಿದ್ರು, ಅವರನ್ನು ಸಂತೋಷ ಪಡ್ತಿದ್ರು. ನಗರ ಜಗನ್ನಾಥ್ ಶೆಟ್ಟಿ ಅಂತ, ಅವರನ್ನು ರಂಗಸ್ಥಳದಲ್ಲಿ ಪ್ರತಿ ವೇಷಧಾರಿಯಾಗಿ ನಿಂತಂತ ಅವರನ್ನು ನೋಡಿ ನಮ್ಮ ತಂದೆ ಬಹಳ ಸಂತೋಷ ಪಟ್ಟಿದ್ದಾರೆ. ಗೋಪಾಲಾಚಾರಿ ತೀರ್ಥಹಳ್ಳಿ, ಕೃಷ್ಣಿ ಅಜಿಬಳಕೂರು, ಕೊಂಡದ ಕುಳಿ ರಾಮಚಂದ್ರ ಹೆಗಡೆ, ಹೀಗೆ ಇವರನ್ನೆಲ್ಲ ನನ್ನ ತಂದೆಯವರು ಬಹಳ ಮೆಚ್ಚಿಕೊಳ್ತಿದ್ರು. ನಿಮ್ಗೆ ಯಾವ್ದು ತಂದೆಯವರು ಜಾಸ್ತಿ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಪಾತ್ರ, ನಿಮ್ಗೆ ಇಷ್ಟವಾಗಿರುವಂತಹ ಪಾತ್ರ ಯಾವ್ದು? ನನಗೆ ಮಾಗದ ವಧೆಯ ಮಾಗದ, ಮತ್ತೆ ಗದಾಯುದ್ಧದ ಕೌರವ, ಕೃಷ್ಣಾರ್ಜುನ ಅರ್ಜುನ, ಮತ್ತೆ ಭಸ್ಮಾಸುರ, ಕೀಚಕ, ಇದನ್ನೆಲ್ಲ ಮಾಡಿದಾಗ ಜನ ಬಹಳ ಇಷ್ಟಪಡುವ, ಇವತ್ತಿಗೂ ಚಿಟ್ಟಾಣಿ ಭಸ್ಮಾಸುರ, ಚಿಟ್ಟಾಣಿ ಕೌರವ, ಚಿಟ್ಟಾಣಿ ಕೀಚಕ ಅಂತಲೇ ಇವತ್ತಿಗೂ ಹೇಳ್ತಾರೆ. ಅದನ್ನೆಲ್ಲ ಮಾಡುವಾಗ ನಮ್ಮ ಪಾಲಿಗೆ ಆ ವೇಷ ಬಂದ್ರೆ ಇವತ್ತಿಗೂ ನಾವು ಭಯ ಪಡ್ತೇವೆ. ಯಾಕಂದ್ರೆ ಚಿಟ್ಟಾಣಿಯವರನ್ನ ನೆನಪು ಮಾಡ್ಕೊಂಡು ನಮ್ಮನ್ನು ನೋಡ್ತಾರಲ್ಲ, ಇದು ನಮ್ಮಿಂದ ಸಾಧ್ಯವೇ ಎಂಬಂತ ಅಳುಕು ಬರ್ತದೆ. ಇನ್ನೊಂದು, ನನ್ನ ಯಕ್ಷಗಾನದ ಪಯಣದಲ್ಲಿ ಚಿಟ್ಟಾಣಿಯವರನ್ನ
ಅವರ ಹಾಗೆ ಮಾಡಬೇಕು ಅಂತ ಆಸೆಯನ್ನ ನಾನು ಇಟ್ಟುಕೊಳ್ಳಿಲ್ಲ. ಯಾಕಂದ್ರೆ ಸಾಧ್ಯವೂ ಇಲ್ಲ ಅದು. ಯಾಕೆ ಇನ್ನೊಂದು ಚಿಟ್ಟಾಣಿ, ಇನ್ನೊಂದು ಕೆರಮನೆ ಶಿವರಾಮ ಹೆಗಡೆ, ಇನ್ನೊಂದು ಮಹಾಬಲ ಹೆಗಡೆ ಕೆರಮನೆ, ಇನ್ನೊಂದು ಶಂಭು ಹೆಗಡೆ ಯಕ್ಷಗಾನ ರಂಗಭೂಮಿಗೆ ಇನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಹಾಗಂತ ಯಕ್ಷಗಾನಕ್ಕೆ ಇವತ್ತು ಜೀವ ಇದೆ. ಆದ್ರೆ ಅದನ್ನೆಲ್ಲ ನೋಡಿ ನಾವು ಸಂತೋಷ ಪಡುವುದೇನುತ್ತಂದ್ರೆ ಆ ದಾರಿಯಲ್ಲಿ ನಾವು ಹೋಗಬಹುದೇ ವಿನಃ ನಮ್ಮಿಷ್ಟದಂತೆ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದು ಯಕ್ಷಗಾನಕ್ಕೆ ಕೊಟ್ಟ ದಾರಿ ಆ ಹಳೆಯ ಕಲಾವಿದರು. ನಿಮಗೆ ಯಾವ ಪಾತ್ರ ಮಾಡೋದಕ್ಕೆ ಇಷ್ಟ? ನನಗೆ ಮೊದಲು ನಾನು ತುಂಬಾ ಕೃಷ್ಣನ್ ಮಾಡ್ತಿದ್ದೆ. ಚಂದ್ರಾವಳಿ ವಿಲಾಸದ ಕೃಷ್ಣ ಅಂತ ಒಬ್ಬ ಬರ್ತಾನೆ. ಅದನ್ನ ನೋಡಿ ಪ್ರಥಮವಾಗಿ ಉಡುಪಿ PPC ಹಾಲಿನಲ್ಲಿ ನನ್ನ ಕೃಷ್ಣನನ್ನ ನೋಡಿ ಸಂತೋಷ ಪಟ್ಟು ಪ್ರಥಮವಾಗಿ ಸಾಲಿಗ್ರಾಮ ಮಾಡಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಂತ ವೇಷ ಅದು. KP ಹೆಗಡೆಯವರ ಪದ್ಯ ನನ್ನ ಚಂದ್ರಾವಳಿ ವಿಲಾಸದ ಕೃಷ್ಣ ತುಂಬಾ ಆಕರ್ಷಣೆಯನ್ನು ಉಂಟು ಮಾಡಿದ್ರಿಂದ ನನಗಲ್ಲಿಂದ ನಾನು ಕೃಷ್ಣ ಮಾಡುವುದಕ್ಕೆ ಆದೀತು ಎಂಬಂತ ಸಂದರ್ಭ ಬಂತು. ಹಾಗಾಗಿ ನನಗೆ ಪ್ರಥಮ ವೇಷ ಚಂದ್ರಾವಳಿ ವಿಲಾಸದ ಕೃಷ್ಣ, ಆಮೇಲೆ ಕೃಷ್ಣಾರ್ಜುನದ ಕೃಷ್ಣ, ಅರ್ಜುನ. ಈಗ ಗದಾ ಯುದ್ಧ ಕೌರವನ ಮಾಡ್ಲಿಕ್ಕೆ ಬಹಳ ಸಂತೋಷ ಪಡ್ತೇನೆ ನಾನು. ಯಾಕೆಂದ್ರೆ ಚಿಟ್ಟಾಣಿಯವರಿಗೆ ಹೆಸರು ತಂದು ಕೊಟ್ಟಂತ ಪಾತ್ರ. ಮತ್ತೆ ಮೈ ಮರೆಯುವುದಕ್ಕೆ ಒಬ್ಬ ಕಲಾವಿದ ಸಂಪೂರ್ಣ ಒಂದು ವೇಷವನ್ನು ಮೈ ಮರಿಬೇಕು ಅಂತ ಆದ್ರೆ ಎಲ್ಲಾ ರೀತಿಯ ರಸ ಆ ವೇಷದಲ್ಲಿರ್ಬೇಕು. ಅದು ಗದಾ ಯುದ್ಧ ಕೌರವನಿಗಿದೆ, ಅರ್ಜುನನಿಗಿದೆ. ಇಂಥದ್ದೆಲ್ಲ ಮಾಡಿದಾಗ ಹೆಸರು ಬರುವುದಕ್ಕೆ ಸಾಧ್ಯ. ಹಾಗಾಗಿ ಅದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಈಗ ಅದನ್ನ ಮಾಡುವುದಕ್ಕೆ ಪ್ರಯತ್ನವೂ ಖಂಡಿತ ಮಾಡ್ತಾ ಇದ್ದೇನೆ. ಅದಕ್ಕೆ ಸಹ ಕಲಾವಿದರ ಅವಶ್ಯಕತೆ ಬಹಳ ಇದೆ. ಒಬ್ಬ ಗದಾ ಯುದ್ಧ ಕೌರವ ಚೆನ್ನಾಗಾಗಬೇಕು ಅಂತಾದ್ರೆ ಸಂಜಯ ಅಂತ ಬೇಕು, ಅದು ಪೂರಕ ವೇಷ. ಚಿಟ್ಟಾಣಿಯವರಿಗೆ ಸಾಲಕೋಡ ಗಣಪತಿ ಹೆಗಡೆಯವರು ಮಾಡ್ತಿದ್ರಂತೆ, ಆಮೇಲೆ ಕೊಳಗಿ ಅನಂತೇಗೌಡರು ಮಾಡ್ತಿದ್ರಂತೆ. ಈಗ ಸಿದ್ದಾಪುರ ಅಶೋಕ್ ಭಟ್ರು ಅಂತ ಅವರ ಸಂಜಯ ಸಿಕ್ಕಿದ್ರೆ ಒಬ್ಬ ಕೌರವನನ್ನ ಪ್ರಬುದ್ಧವಾಗಿ ಮಾಡುವುದಕ್ಕೆ ಸಾಧ್ಯ. ತಕ್ಕ ಮಟ್ಟಿಗೆ ನನ್ನ ಕೌರವ ಆದೀತು ಅಂತ ಹೇಳಿಸಿಕೊಳ್ಳುವುದಕ್ಕೆ ಕಾರಣ ಸಿದ್ದಾಪುರ ಅಶೋಕ್ ಭಟ್ರು. ಸಹ ಕಲಾವಿದರನ್ನು ಮೆಚ್ಚಬೇಕು. ಈಗ ತಂದೆಯವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳ ಬಗ್ಗೆ ನೋಡ್ತಾ ಹೋದ್ರೆ ತುಂಬಾ ಪ್ರಶಸ್ತಿಗಳಿದೆ. ಅದು ಇಡೋದಕ್ಕೆ ಮನೇಲಿ ಜಾಗ ಇತ್ತ? ಅಷ್ಟೊಂದು ಪ್ರಶಸ್ತಿಗಳು ಬಂದಿದೆ. ಈಗ ಪದ್ಮಶ್ರೀ ಆಗಿರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಜಾನಪದ ಪ್ರಶಸ್ತಿ ಆಗಿರ್ಬೋದು, ಹಲವಾರು ಪ್ರಶಸ್ತಿಗಳು ಬಂದಿದೆ. ಅಷ್ಟೊಂದು ಪ್ರಶಸ್ತಿಗಳು, ತಂದೆಯವರ ಅಭಿಪ್ರಾಯ ಹೇಗಿತ್ತು? ನಿಮ್ಗೆಲ್ಲ ಯಾವ ರೀತಿ ಒಂದು? ನಮ್ಮ ಕುಟುಂಬವೇ ಬಹಳ ಸಂತೋಷ ಪಟ್ಟಿದೆ. ಮೊದಲು ಜನಪದ ಶ್ರೀ ಬಂತು, ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಆಮೇಲೆ 2012ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂತು. ಬಹಳ ಆಶ್ಚರ್ಯ ಆಯ್ತು. ಪದ್ಮಶ್ರೀ ಪ್ರಶಸ್ತಿ ಬರ್ತದೆ ಚಿಟ್ಟಾಣಿಯವರಿಗೆ ಅಂತ ಕಲ್ಪನೆಯಲ್ಲೂ ನಾವು ಯಾರು ಇಲ್ಲ, ಅವರೂ ಇಲ್ಲ. ಆಕಸ್ಮಿಕವಾಗಿ ಬಂತು. ಒಬ್ಬ ಡೆಲ್ಲಿಯಿಂದ ಬಂದ, ಕನ್ನಡ ಭಾಷೆ ಬರುವುದಿಲ್ಲ. ಚಿಟ್ಟಾಣಿಯವರ ಮನೆ ಅಂತ ಹುಡ್ಕೊಂಡು ಬಂದ. ಚಿಟ್ಟಾಣಿ ಅಂತ ಹೇಳಿದ, ಅಷ್ಟು ಹೇಳಿಕ್ ಬರ್ತದೆ, ಮತ್ತೆ ಬಾಕಿ ಹಿಂದಿಯಲ್ಲಿ ಮಾತಾಡುದು. ನಮಗೆ ಯಾರಿಗೂ ಅರ್ಥವೂ ಆಗಲಿಲ್ಲ. ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ನಿಮಗೆ ಆಗಿದೆ ಅಂತ ಹೇಳಿದ್ರು. ನಮಗೆ ಅರ್ಥ ಆಗಲಿಲ್ಲ. ಅದು ಆಮೇಲೆ ಸರಿಯಾಗಿ ಗೊತ್ತಾಯ್ತು. ಒಬ್ಬ ಪದ್ಮಶ್ರೀ ಬರಬೇಕು ಅಂತ ಆದ್ರೆ, ಕೇಂದ್ರದ ಪ್ರಶಸ್ತಿ ಬರಬೇಕಾದ್ರೆ ಕೋರ್ಟ್ ಅನ್ನು, ಪೊಲೀಸ್ ಸ್ಟೇಷನ್ ನೋಡಿ ಯಾವುದೇ ಕೇಸ್ ಇಲ್ಲದೆ ಇದ್ದರೆ ಬಂದು ಆ ಪ್ರಶಸ್ತಿಯನ್ನ ಕೊಡುವಂತ ಒಂದು ದಾರಿ ಅದಕ್ಕಿದೆ. ಅದನ್ನೆಲ್ಲ ವಿಚಾರಿಸಿ ನಮ್ಮನೆ ಬಂದು ಚಿಟ್ಟಾಣಿ ಪದ್ಮಶ್ರೀ ಪ್ರಶಸ್ತಿ ಗ್ರಾಂಟೆಡ್ ಅಂತ ಹೇಳಿದ್ರು. ಆ ಗ್ರಾಂಟೆಡ್ ಅಂತ ಹೇಳುವಾಗ ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಯ್ತು. ಆಮೇಲೆ ಅನೌನ್ಸ್ ಆಯ್ತು. ನಿಜವಾಗಿ ಪ್ರಶಸ್ತಿ ಬಂದಾಗ ಬಹಳ ಸಂತೋಷ ಪಟ್ರು. ಅವರಿಗೆ ಜನಸಮೂಹದ ಪ್ರೇಕ್ಷಕ ಬಾಂಧವರ ಆಸಕ್ತಿ ಮತ್ತು ಅವರನ್ನು ಹೊಗಳುವ ಪ್ರಶಸ್ತಿ ಮುಂದೆ ಯಾವುದು ಇಲ್ಲ ಅಂತ ಹೇಳ್ತಾ ಇರೋದು ಖಂಡಿತ. ಅಂತ ಪ್ರಶಸ್ತಿ ಬಂದಿದೆ. ಮತ್ತೆ ಜನಪದ ಶ್ರೀ ಬಂದಿದೆ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅನೇಕ ಸಂಘಟನೆಗಳ ಅಭಿಮಾನಿಗಳ ಪ್ರೇಕ್ಷಕ ಬಾಂಧವರ ಪ್ರಶಸ್ತಿ ಪತ್ರಗಳು ತುಂಬಾ ಇದೆ. ನಿಜವಾಗಿ ಹೇಳ್ತೇನೆ, ಅದು ನೀಡುವುದಕ್ಕೆ ಮಲ್ಲ ವ್ಯವಸ್ಥೆಗಳೇ ಇರ್ಲಿಲ್ಲ ಆಗ. ಆ ವ್ಯವಸ್ಥೆ ಆಗುವಾಗ ತಂದೆಯವ್ರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂತು. ಇವತ್ತಿನವರೆಗೂ ಅದನ್ನ ಸರಿಯಾಗಿ ಇಡುವಂತ ಪರಿಸ್ಥಿತಿ ನಮ್ಮಲ್ಲಿ ಬರ್ಲಿಲ್ಲ, ಆಗ್ಲಿಲ್ಲ. ಚಿಟ್ಟಾಣಿ ಕಲಾ ಕೇಂದ್ರ ಆಗಬೇಕೆಂಬಂತ ಒಂದು ಸಂದರ್ಭ ಬಂದಿತ್ತು. ಯಾಕೋ ಏನೋ ನಮ್ಮ ಹಣೆಯ ಬರ ಸರಿ ಇಲ್ಲ ಅಂತ ಕಾಣುತ್ತದೆ. ಅದಕ್ಕೆ ಕೆಸರಕುಲ್ಲ ಮುಹೂರ್ತವನ್ನ ಮಾಡಬೇಕು ಎಂಬ ತೀರ್ಮಾನಕ್ಕೆ ಬಂದಾಗಲೂ, ಅವ್ರ ಜೀವಂತ ಇರುವಾಗಲೇ ಆಗುವುದಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಯಾಕೋ ಏನೋ ಅವ್ರನ್ನ ಕಳ್ಕೊಳ್ಳುವ ಪರಿಸ್ಥಿತಿ ಬಂತು. ಆ ನಂತರ ಅದನ್ನು ಮಾಡುವುದಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಬಹುಶಃ ನಮ್ಮ ಹಣೆ ಬರಹದಲ್ಲಿ ಅದಿಲ್ಲ, ಅಂತೂ ನಮ್ಮ ಕುಟುಂಬದಲ್ಲಿ ಅದನ್ನು ಮಾಡುವುದಕ್ಕೆ ನಮಗೆ ಸಾಧ್ಯವಿಲ್ಲದೆ ಹೋಯಿತು. ಇನ್ನಾದ್ರೂ ಅದನ್ನು ಮಾಡಬೇಕು ಎಂಬಂತ ಆಶಯವನ್ನು ನಾನು ಇಟ್ಟುಕೊಂಡಿದ್ದೇನೆ. ಈಗ ಚಿಟ್ಟಾಣಿ ಯಕ್ಷಾಭಿಮಾನ ಪ್ರತಿಷ್ಠಾನ ಅಂತ ಒಂದು ಸ್ಥಾಪನೆ ಮಾಡಿದ್ದೇವೆ. ಇದು ಅಭಿಮಾನಿಗಳಿಂದ ನಡೆಯಬೇಕು,
ಕೊನೆಯ ಪಕ್ಷ ಚಿಟ್ಟಾಣಿ ಪ್ರಶಸ್ತಿಯನ್ನ ಕೊಡುವಂತಹ ಒಂದು ವೇದಿಕೆ ಆದ್ರೂ ಸಿದ್ಧ ಆಗಬೇಕಂತ ನಮ್ಮ ಚಿಟ್ಟಾಣಿ ಅಭಿಮಾನಿಗಳೆಲ್ಲ ಸೇರಿ ನನ್ನನ್ನ ಕರೆದು ಮಾತಾಡಿ ಅದನ್ನು ವೇದಿಕೆ ಸಿದ್ಧ ಮಾಡಿದ್ದಾರೆ. ಬಹುಶಃ ಈ ವರ್ಷದ ಏಪ್ರಿಲ್ನಲ್ಲಿ ಆ ಕಾರ್ಯಕ್ರಮ ಮಾಡಬೇಕಂತ ಚಿಟ್ಟಾಣಿ ಯಕ್ಷಾಭಿಮಾನ ಪ್ರತಿಷ್ಠಾನದವರು ಆಶಯವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಅವರೊಟ್ಟಿಗೆ ನಾನು ನನ್ನ ಸೇವೆಯನ್ನು ಮಾಡಬೇಕಂತ ಇಷ್ಟಪಟ್ಟಿದ್ದೆ. ಖಂಡಿತ ಒಳ್ಳೇದಾಗ್ಲಿ ಸರ್. ಹಾಗೆ ನಿಮ್ಮ ಮಗನ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಮಗನು ಕೂಡ ಯಕ್ಷಗಾನ ಕಲಾವಿದ್ರು, ಅದರಲ್ಲೂ ದೇಶ ವಿದೇಶಗಳಲ್ಲೆಲ್ಲ ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋದಾದ್ರೆ ಸಂತೋಷ ಆಗುತ್ತದೆ. ನನ್ನ ಮಗ ಸಾಮಾನ್ಯ ಒಂದು 8ನೇ ಕ್ಲಾಸಿಗೆ ಇರುವಾಗಲೇ ಪ್ರಾರಂಭ ಮಾಡಿದ. ಹೊಸತೋಟ ಮಂಜುನಾಥ ಭಾಗವತ ಅಂದ್ರೆ ಯಕ್ಷಗುರು, ಯಕ್ಷ ಋಷಿ ಅಂತ ಕರೀತಾರೆ ಅವರನ್ನ ಕರೆದುಕೊಂಡು ಬಂದು ನಮ್ಮ ಕುಟುಂಬದವರಿಗೆ ಯಕ್ಷಗಾನ ಏನು ಅಂತ ಗೊತ್ತಿರಬೇಕು ಎಂಬ ಉದ್ದೇಶದಲ್ಲಿ ಅವರನ್ನು ಕರೆದುಕೊಂಡು ಬಂದು ಬಂಗಾರಮಕ್ಕಿ ಕ್ಷೇತ್ರದಲ್ಲಿ 2.5 ವರ್ಷ ಯಕ್ಷಗಾನ ಕ್ಲಾಸ್ ಅನ್ನ ಮಾಡಿಸಿದೆ. ಅದಕ್ಕೆ ನನ್ನ ಮಗ, ನನ್ನ ಮಗಳು, ಈಗ ನನ್ನ ಅಳಿಯಾಗಿದ್ದಾನೆ ಗುರುಪ್ರಸಾದ್ ಭಟ್ಟ, ಅವನು ಬಂತಿದ್ದ, ಬೇರುಳ್ಳಿ ವಿನಯ, ಇನ್ನು ತುಂಬಾ ಜನ ಕಲಾವಿದರು ಈ ಯಕ್ಷಗಾನ ಕಲಿಕಾ ಕೇಂದ್ರಕ್ಕೆ ಬಂದು ಕಲಿತರು. ನನ್ನ ಮಗ ಹೊಸತೋಟ ಭಾಗವತರ ಬಂದ ತರಗತಿಯನ್ನ ಪ್ರಾರಂಭ ಮಾಡಿದ ದಿವಸದಿಂದ ತಿರುಗಿ ನೋಡ್ಲಿಲ್ಲ. ಯಕ್ಷಗಾನ ಆಸಕ್ತಿ ತೀರಾ ಬೆಳೆಯಿತು. ಬೇಡ ಅಂತ ಹೇಳಲಿಲ್ಲ, ಬರ್ಲೇಬೇಕು ಮಗನೇ ಅಂತ ಒತ್ತಾಯ ಮಾಡ್ಲಿಲ್ಲ. ಯಾಕೆಂದ್ರೆ ಒಂದು ಕಲೆ ಆ ಮಕ್ಕಳಿಗೆ ಒಲಿಯಬೇಕು ಅಂತಾದ್ರೆ ಅವರಿಗೆ ಆಸಕ್ತಿ ಇರಬೇಕು. ಒತ್ತಡದಿಂದ ಯಾವ ಕಲೆಯನ್ನಾಗಲಿ ಅಥವಾ ಅಭ್ಯಾಸವಾಗಲಿ ವಿದ್ಯಾಭ್ಯಾಸವಾಗಲಿ ಒತ್ತಡದಿಂದ ಮಾಡಿಸುವುದಕ್ಕೆ ಸಾಧ್ಯವಿಲ್ಲ. ಅವರಿಗೆ ಆಸಕ್ತಿ ಇರಬೇಕು. ಅವನು ಬಂದ, ಆಮೇಲೆ ಗುಂಡವಾಳ ಮೇಳಕ್ಕೆ ಹೋದ. ಕಾಸರಗೋಡು ಶ್ರೀಧರ ಭಟ್ಟೆನವರು ಅವನಿಗೆ ಮಾರ್ಗದರ್ಶನ ಮಾಡಿದ್ರು. ಮಾತಿನಲ್ಲೂ ನರ್ತನದಲ್ಲೂ ಇವತ್ತು ಅವ ಬಹಳ ಚೆನ್ನಾಗಿ ಮಾಡ್ತಾನೆ ಅಂತಾದ್ರೆ ಹೊಸತೋಟ ಭಾಗವತರ ಕೊಡುಗೆ. ಮಾತಾಡುವುದಕ್ಕೆ ರಂಗಸ್ಥಳಕ್ಕೆ ಬೇಕಾದ ಚೌಕಟ್ಟನ್ನು ಮಾಡಿಕೊಟ್ಟಂತ ಕಾಸರಗೋಡು ಶ್ರೀಧರ ಭಟ್ಟ ಹಾಸ್ಯಗಾರರು. ಈ ಕಾರಣದಿಂದ ನನ್ನ ಮಗ ಬಹಳ ಪ್ರತಿಭೆಗೆ ಬಂದ. ನಾನು ನನ್ನ ಹೆಂಡತಿಯು, ನನ್ನ ಸೊಸೆಯು ಇವತ್ತು ನಾವು ಸಂತೋಷ ಪಡ್ತೇವೆ ಅಂತಾದ್ರೆ ಯುವ ಕಲಾವಿದರಲ್ಲಿ ಕಲಾವಿದರಿಗೆ ಬೇಕಾಗುವಂತಹ ವೇಷದ ಆಕಾರ, ಚಂದ, ಆಮೇಲೆ ನರ್ತನ, ಅಚ್ಚುಕಟ್ಟಾದಂತ ಮಾತು, ಮತ್ತೆ ಸ್ವರಭಾರ, ಇದೆಲ್ಲವೂ ದೈವಿದತ್ತವಾಗಿ ನನ್ನ ಮಗನಿಗೆ ಚಿಟ್ಟಾಣಿಯವರ ಮೊಮ್ಮಗನಾಗಿ ದೇವರು ಕೊಟ್ಟಿದ್ದಾನೆ ಅಂತ ನನ್ಗೆ ಅನಿಸ್ತದೆ. ಪ್ರಚಾರದಲ್ಲಿರ್ಲಿ ಅಥವಾ ಈಗಿನ ಯುವ ಕಲಾವಿದರಿರ್ಲಿ ಬಹಳ ಪ್ರತಿಭಾವಂತ ಕಲಾವಿದ ಅಂತ ಹೆಮ್ಮೆ ನನಗೆ. ಅವರು ಯಕ್ಷಗಾನ ಪ್ರಾರಂಭ ಮಾಡಿದ್ದು ಅಂದ್ರೆ ನಿಮ್ ತಂದೆಯವರು ಇದ್ದಾಗ್ಲಿಂದಾನೇ ಮಾಡಿದ್ರು. ಅವ್ರ ಒಟ್ಟಿಗೆ ವೇಷನೂ ಮಾಡಿದ್ರು. ಹೌದಾ? ಅವಾಗ ನಮ್ಮ ತಂದೆಯವರಿಗೆ ಮೊಮ್ಮಗನ ಮೇಲೆ ಬಹಳ ಸಂತೋಷ ಇತ್ತು. ಖಂಡಿತ ಕಲಿತಾನೆ ಅಂತ ಹೇಳ್ಕೊಡುದು ಅಂದ್ರೆ ಹೀಗಾಗ್ಬೇಕು ಮೊಮ್ಮಗನೇ ಅಂತ ಹೇಳ್ತಿದ್ದ. ಬಿಟ್ರೆ ಸ್ವತಃ ಹೆಜ್ಜೆ ಹಾಕಿ ಹೇಳ್ಕೊಡೋದಕ್ಕೆ ಅವನಿಗೆ ಬರುವುದಿಲ್ಲ. ಯಕ್ಷಗಾನ ತರಬೇತಿಯನ್ನ ಪಡೆದ ನನ್ನ ಮಗನಿಗೆ ಇವತ್ತು ಕ್ಲಾಸ್ ಮಾಡುವಷ್ಟು ಕಲ್ತಿದ್ದಾನೆ. ಅದಕ್ಕೆ ಕಾರಣ ಹೊಸತೋಟ ಭಾಗವತ. ಈಗ ಯಕ್ಷಗಾನ ದೇಶದಲ್ಲಿ ವಿದೇಶದಲ್ಲಿ ಹೊರಗಡೆ ಎಲ್ಲ ತುಂಬಾ ಯಕ್ಷಗಾನ ಪ್ರದರ್ಶನ ಆಗ್ತಾ ಇದೆ. ಆದ್ರೂ ನಮ್ಮ ಕರ್ನಾಟಕದಲ್ಲಾಗ್ಲಿ ಅದಕ್ಕೆ ತಕ್ಕಂತ ಒಂದು ರಾಜಕೀಯವಾಗಿ ಸರ್ಕಾರದಿಂದ ಏನು ಅಂತ ಒಂದು ಮಾನ್ಯತೆ ಸಿಗ್ತಾ ಇಲ್ಲ. ಯಕ್ಷಗಾನ ಕಲಾವಿದ್ರು ಅಥವಾ ಯಕ್ಷಗಾನ ಅಂತಂದ್ರೆ ಸ್ವಲ್ಪ ತಾತ್ಸಾರದ ಭಾವನೆನೇ ಇದೆ. ಅದ್ರ ಬಗ್ಗೆ ಬೇಸರ ಆಗುತ್ತಾ? ಆಗಿದೆ. ಈ ಹೊರದೇಶದಲ್ಲೂ ಯಕ್ಷಗಾನ ನಡೆದಿದೆ. ಚಿಟ್ಟಾಣಿಯವರಿಗೆ 2012ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂತು. ಅದೇ ವರ್ಷ ನನ್ನ ಅಪ್ಪಯ್ಯನ ಒಟ್ಟಿಗೆ ನಾನು ಬೆಹರನ್ನಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ಬಂದ್ರು. ಅಮೆರಿಕಕ್ಕೆ ಅವ್ರು ಹೋಗಿದ್ದು, ನನಗೆ ವೀಸಾ ಕೊಡ್ಲಿಲ್ಲ. ಅಪ್ಪಯ್ಯಲ್ಲೂ 1 ತಿಂಗಳ ಉಳಿದಿದ್ರು. ಅಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿ ಬಂದಿದ್ದಾರೆ. ಕೇವಲ ಒಂದು ಕ್ಯಾಸೆಟ್ ಅಂತ ತಕೊಂಡು ಹೋಗ್ಕೊಂಡು, ಯಾಕಂದ್ರೆ ಆಗ ವಿಡಿಯೋ ಇಲ್ಲ, ಆಡಿಯೋ ಕ್ಯಾಸೆಟ್ ಹಾಕೊಂಡು ಯಕ್ಷಗಾನ ವೇಷವನ್ನು ಮಾಡಿ ಬಂದಿದ್ದಾರೆ. ಆಮೇಲೆ ನಾನು ಮತ್ತು ನನ್ನ ಮಗ ದುಬೈಗೆ ಹೋಗಿದ್ವಿ, ಬೆಹರನ್ನಿಗೂ ಹೋಗಿದ್ವಿ. ಅವಾಗ ನನ್ನ ಮಗ ಬರ್ಲಿಲ್ಲ. ದುಬೈನಲ್ಲಿ 1 ವರ್ಷ, ಈಗ 2-3 ವರ್ಷದ ಹಿಂದೆ ನಾನು ಹೋಗಿದ್ದೆ. ನಾನು ಒಟ್ಟಿಗೆ ಹೋಗಿದ್ವಿ. ತುಂಬಾ ಹೆಸರು ಮಾಡಿದ್ದಾರೆ. ಈಗ ವಿದೇಶ ಪ್ರಯಾಣವನ್ನು ಮಾಡಿ ಅವನು ಪ್ರತಿ ವರ್ಷ ಹೋಗ್ತಾ ಇದ್ದಾನೆ ದುಬೈಗೆ. ಆದ್ರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಘನ ಸರ್ಕಾರ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಸಾಕಾಗ್ಲಿಲ್ಲ. ಅದಕ್ಕೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಇದೆ, ಯಕ್ಷಗಾನ ಅಕಾಡೆಮಿ ಅಂತಲೇ ಇದೆ. ಇದೇ ಬಿಟ್ರೆ ಇವತ್ತಿನವರೆಗೆ ಯಕ್ಷಗಾನ ಕಲಾವಿದ ಅಂತ ಎನಿಸಿಕೊಳ್ಳುವುದಕ್ಕೆ ಗೌರ್ಮೆಂಟಿನಿಂದ, ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಕಲಾವಿದ ಎನ್ನುವಂತ ಬ್ರಾಂಡೆಡ್ ಆಗುವುದಕ್ಕೆ ಒಂದು ಗುರುತಿನ ಚೀಟಿಯನ್ನು ಇವತ್ತುವರೆಗೆ ಕೊಡ್ಲಿಲ್ಲ. ಯಾವುದೋ ಒಂದು ಸಮ್ಮೇಳನದಲ್ಲಿ, ಯಕ್ಷಗಾನದ ಅಕಾಡೆಮಿಯ ಗೋಷ್ಠಿಯಲ್ಲಿ ನಾನೇ ಹೇಳಿದ್ದೆ, ಇನ್ನಾದ್ರೂ ಯಕ್ಷಗಾನ ಕಲಾವಿದರಿಗೆ ಒಂದು ಗುರುತಿನ ಚೀಟಿಯನ್ನ ಕೊಡಿ. ನನಗೂ ಈಗ 63 ವರ್ಷ ಆಯ್ತು. ಈಗ ಮಾರ್ಚ್ ಬಂದ್ರೆ 64 ವರ್ಷ ನನಗೆ.
ಬಹುಶಃ 48 ವರ್ಷ ಯಕ್ಷಗಾನದ ತಿರುಗಾಟ ಆಯ್ತು ನನಗೆ. ಇಷ್ಟು ವರ್ಷದ ಅನುಭವದಲ್ಲಿ ಪ್ರೇಕ್ಷಕ ಬಾಂಧವರ ಪ್ರೋತ್ಸಾಹವೋ, ಸನ್ಮಾನವೋ, ಸಂಘಟಕರ ಸನ್ಮಾನವೋ, ಸಂಘಟಕರ ಅಭಿಮಾನವೋ ಸಿಕ್ಕಿದೆ ಬಿಟ್ರೆ ಗೌರ್ಮೆಂಟಿನಿಂದ ಕಲಾವಿದರಿಗೆ ಬೇಕಾದದ್ದನ್ನ ಖಂಡಿತವಾಗಿ ಇವತ್ತುವರೆಗೆ ಕೊಡ್ಲಿಲ್ಲ. ಕೊಡುತ್ತಾರೆ ಎಂಬಂತ ಆಶಯವನ್ನ ನಾವು ಇಟ್ಟುಕೊಂಡಿದ್ದೆ ಬಿಟ್ರೆ ತುಂಬಾ ಎಚ್ಚರಿಸಿದ್ದಾರೆ ಎಲ್ಲರೂ. ಇನ್ನಾದ್ರೂ ಅದಾಗ್ಲಿ ಅಂತ ಆಸೆ ಪಡ್ತೇನೆ. ಹಾಗೆ ನಿಮ್ಮ ನೆಚ್ಚಿನ ಒಂದು ಕಲಾವಿದರು ತಂದೆಯವರನ್ನ ಹೊರತುಪಡಿಸಿದ್ರೆ ಬೇರೆ ಇತರ ಕಲಾವಿದರು ಯಾರು ನಿಮ್ಗೆ ಅಷ್ಟು ಹೆಚ್ಚು ಇಷ್ಟ? ನನಗೆ ಪ್ರಭಾವವನ್ನ ಕೆಲವು ರಂಗಸ್ಥಳದಲ್ಲಿ ವೇಷವನ್ನ ಬೀರದಿದ್ರೆ, ಉದಾಹರಣೆ ಮಾಗಧವಧೆ ಕೃಷ್ಣ, ಕೃಷ್ಣಾರ್ಜುನ, ಕೃಷ್ಣ ತಂದೆಯವರಿಗೆ ಒಟ್ಟಿಗೆ ಮಾಡುವಾಗ ನನಗೆ ಮಾರ್ಗದರ್ಶನ ರೀತಿಯಲ್ಲಿ ನಾನು ಆಸಕ್ತಿ ಹೊಂದದ್ದು ಬಡಕೂರು ಕೃಷ್ಣಯಾಜಿಯವರನ್ನ, ಆಮೇಲೆ ಕೊಂಡಕುಳಿ ರಾಮಚಂದ್ರ ಹೆಗಡೆಯವರನ್ನ, ಗೋಪಾಲಾಚಾರ್ಯ ತೀರ್ಥಹಳ್ಳಿಯವರನ್ನ, ಕಣ್ಣಿಮನೆ ಗಣಪತಿ ಭಟ್. ತುಂಬಾ ಸಂತೋಷ ಆಗ್ತಿತ್ತು ಅವರೊಟ್ಟಿಗೆ ವೇಷ ಮಾಡುವಾಗ. ಇಂಥ ಅನೇಕ ಕಲಾವಿದರು, ಸಿದ್ದಾಪುರ ಅಶೋಕ್ ಭಟ್ರು, ಇವರೆಲ್ಲ ನಮ್ಮೊಟ್ಟಿಗೆ ಇರುವಾಗ ಅವರ ಒಡನಾಟ ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಈಗ ನಾನು ಒಂದಿಷ್ಟು ಕಲಾವಿದರ ಹೆಸರು ಹೇಳ್ತೀನಿ, ಅವ್ರ ಯಾವ ಪಾತ್ರ ನಿಮ್ಗೆ ತುಂಬಾ ಇಷ್ಟ ಅದು ಹೇಳ್ಬೋದಾ? ಆದೀತು. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಗದಾಯುದ್ಧದ ಕೌರವ, ಕೀಚಕ, ಭಸ್ಮಾಸುರ, ಹಾಗಂತ ಗಂಭೀರವಾದ ಪಾತ್ರವಂತ ಅರ್ಜುನ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ನಮಗೆ ಪ್ರಭಾವ ಬೆರೆದಿದ್ರೆ ಅವರ ಆ ಜಾತಿಯ ವೇಷಗಳು. ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ಈ ಸತ್ಯ ಹರಿಶ್ಚಂದ್ರ, ನಳದಮಯಂತಿಯ ಬಾಹುಕ, ಸಂಧಾನದ ಕೃಷ್ಣ, ಇನ್ನು ಅನೇಕ ಯಕ್ಷಗಾನದ ವೇಷದ ಅವರ ಪ್ರಭಾವ ಯುವ ಕಲಾವಿದರಿಗೆ ಆದರ್ಶವಾಗಿದೆ. ನಾನು ಬಹಳ ಸಂತೋಷ ಪಡ್ತೇನೆ. ಬಳಕೂರು ಕೃಷ್ಣಯಾಜಿ ಅವರು ತುಂಬಾ ಗಂಭೀರವಾಗಿ ಪಾತ್ರವನ್ನು ಮಾಡುವವರು. ಯಕ್ಷಗಾನದ ಚೌಕಟ್ಟು, ರಂಗಸ್ಥಳದಲ್ಲಿ ಕಲಾವಿದರನ್ನ, ಪ್ರೇಕ್ಷಕರನ್ನ ಹಿಡಿಯುವಂತ ಸಾಮರ್ಥ್ಯ ಅವರಲ್ಲಿ ತುಂಬಾ ಇದೆ. ಅದಕ್ಕೆ ರಂಗದ ರಾಜ ಅಂತ ಅವರನ್ನ ಕರೀತಾರೆ. ಸಮಯ ಮಿತಿಯಲ್ಲಿ ರಂಗಸ್ಥಳದಲ್ಲಿ ಕಲಾವಿದರಿಗೆ ಪೂರಕವಾಗಿ ಹಿರಿತನವನ್ನ ಕಾಪಾಡಿಕೊಂಡು ಎಷ್ಟು ಬೇಕು ಅದನ್ನ ಪ್ರೇಕ್ಷಕರ ಸಹನೆ ಮೀರದಂತೆ ಪಾತ್ರ ಮಾಡುವ ಚೌಕಟ್ಟು ಕೃಷ್ಣಯಾಜಿ ಬಳಕೂರಲ್ಲಿದೆ. ಜಲವಳ್ಳಿ ವೆಂಕಟೇಶ್ವರ ರಾವ್ ಒಂದು 2-3 ಪಾತ್ರ ಅವರು ಒಟ್ಟಿಗೆ ಮಾಡಿದ್ದೆ ನಾನು. ರಂಗಸ್ಥಳದಲ್ಲಿ ಕ್ರಿಯೆ ಪ್ರತಿಕ್ರಿಯೆಗೂ ಮತ್ತು ಗತ್ತು ಅಂತ ಹೇಳಿದ್ರೆ ಒಬ್ಬ ಜಲವಳ್ಳಿ ವೆಂಕಟೇಶ್ವರ ರಾವ್. ಅವರ ರಂಗದ ನಡೆ ಈಗಿನ ಕಲಾವಿದರಿಗೆ ತುಂಬಾ ಅಗತ್ಯ. ಗೋಡೆ ನಾರಾಯಣ ಹೆಗಡೆ, ಚಿಟ್ಟಾಣಿ ಮತ್ತು ಗೋಡೆ ನಾರಾಯಣ ಹೆಗಡೆಯವರ ಜೊತೆ ಅಂತಾದ್ರೆ ಪ್ರೇಕ್ಷಕರಿಗೆ ಹಬ್ಬ ಆಗಿತ್ತು. ಚಿಟ್ಟಾಣಿ ಅವರು ಏನ್ ಕೆಲಸ ಮಾಡ್ತಾರೋ ರಂಗದಲ್ಲಿ ಅಷ್ಟೇ ಕೆಲಸ ಮಾಡುವ ಯೋಗ್ಯತೆ ಗೋಡೆ ನಾರಾಯಣ ಹೆಗಡೆಯವರಿಗಿತ್ತು. ನಮ್ಮ ಚಿಟ್ಟಾಣಿ ಮತ್ತು ಗೋಡೆ ನಾರಾಯಣ ಹೆಗಡೆ ಇವರ ಜೊತೆ ಅಂದ್ರೆ ಪ್ರೇಕ್ಷಕರು ತುಂಬುತ್ತಿದ್ರು. ಅಂತ ಗೋಡೆ ನಾರಾಯಣ ಹೆಗಡೆಯವರು ಬಹಳ ಸಂತೋಷದ ವೇಷವನ್ನು ಮಾಡ್ತಿದ್ರು. ನಾನು ಬಹಳ ಖುಷಿ ಪಡ್ತೇನೆ ಅವರ ವಿಷಯ. ಪಾತ್ರ ಅವರದ್ದು ಗದಾಯುದ್ಧದಲ್ಲಿ ಭೀಮ, ಗದಾಯುದ್ಧದ ಕೌರವ, ಸಂಧಾನದ ಕೌರವ, ಮತ್ತೆ ಅರ್ಜುನ ಈ ಜಾತಿ ವೇಷಗಳನ್ನ ನಾನು ಬಹಳ ಇಷ್ಟಪಡ್ತೇನೆ. ಕೆರೆಮನೆ ಶಂಭು ಹೆಗಡೆಯವರು ನಿಜವಾಗಿ ಯಕ್ಷಗಾನ ರಂಗಕ್ಕೆ ಸಂಧಾನ, ಕೃಷ್ಣ ಸಂಧಾನ, ಮತ್ತೆ ಕರ್ಣ ಪರ್ವದ ಕರ್ಣ, ಆಮೇಲೆ ದಮಯಂತಿ ಪುನರ್ಸಂಹಾರದ ಭಾವುಕ, ಇದನ್ನೆಲ್ಲ ಹೊಸ ರೂಪದಲ್ಲಿ ಯಕ್ಷಗಾನದ ಚೌಕಟ್ಟಿನಲ್ಲಿ ಇವತ್ತು ಕೊಟ್ಟಿದ್ದಾರೆ ಅಂತಾದ್ರೆ ಆ ದಾರಿ ಬಿಟ್ಟು ಇವತ್ತಿನ ನಮ್ಮಂತ ಕಲಾವಿದರಿಗೆ ಬೇರೆ ದಾರಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂತದ್ದನ್ನ ಕೊಟ್ಟು ಅವರನ್ನ ನೋಡಿ ನಾನು ಬಹಳ ಇಷ್ಟಪಟ್ಟಿದ್ದೇನೆ. ಗೋಪಾಲಾಚಾರ್ಯ ತೀರ್ಥಹಳ್ಳಿ ಗೋಪಾಲಾಚಾರ್ಯ ರಂಗದಲ್ಲಿ ನಿಜವಾಗಿ ಬಹಳ ಚುರುಕಿನ ಕಲಾವಿದರು. ಅಷ್ಟು ಚುರುಕಿನ ಕಲಾವಿದ ಇನ್ನೊಬ್ಬ ಸಿಗೋದಕ್ಕೆ ಸಾಧ್ಯವಿಲ್ಲ. ಅಭಿಮನ್ಯು ಅಂತ ಹೇಳಿದ್ರೆ, ಚಕ್ರವ್ಯೂಹದ ಅಭಿಮನ್ಯು ಅಂತ ಹೇಳಿದ್ರೆ ಗೋಪಾಲಾಚಾರ್ಯ ಅವರು ಅಂತದ್ದನ್ನ ಕಾಣಿಸಿಕೊಟ್ಟವರು. ಇವತ್ತ ಹುಡುಗರುಗಳೆಲ್ಲ ಅದನ್ನು ಮಾಡಬೇಕು ಅಂತ ಆದ್ರೆ ಗೋಪಾಲಾಚಾರ್ಯವನ್ನ ನೆನಪಾಡ್ಕೊಳ್ಳಬೇಕು. ರಂಗಸ್ಥಳದ ದಣಿದ ಕಲಾವಿದ, ಹಾಗಾಗಿ ಅವರ ಪಾತ್ರ ನಂಗೆ ತುಂಬಾ ಇಷ್ಟ. ಜಲವಳ್ಳಿ ವಿದ್ಯಾಧರ ಅವರ ತಂದೆಯಂತೆ ಗತ್ತಿನ ವೇಷಧಾರಿ, ಚುರುಕಿನ ವೇಷಧಾರಿ, ಮತ್ತೆ ಪ್ರೇಕ್ಷಕರನ್ನ ಹಿಡಿದುಕೊಳ್ಳುವಂತಹ ಮಾತಿನ ಔಚಿತ್ಯ ಎಷ್ಟು ಬೇಕೆನ್ನುವುದು ಅವರಿಗೆ ತುಂಬಾ ಗೊತ್ತಿದೆ. ಯಾವುದೇ ಪೌರಾಣಿಕ ಪ್ರಸಂಗವಾದರೂ ಪ್ರೇಕ್ಷಕರನ್ನು ಹಿಡಿಯುವುದಕ್ಕೆ ಸಾಮರ್ಥ್ಯ ಅವನಿಗಿದೆ. ಮತ್ತೆ ತಂದೆಯವರ ಗತ್ತಿನೊಟ್ಟಿಗೆ ನರ್ತನವನ್ನು ಮಾಡಿ ಪ್ರೇಕ್ಷಕರನ್ನ ಗೆಲ್ಲುವಂತ ಸಾಮರ್ಥ್ಯ ಇದೆ. ನಾನು ರಂಗದಲ್ಲಿ ಬಹಳ ಖುಷಿ ಪಡ್ತೇನೆ ಅವನನ್ನ. ಅವರ ಪಾತ್ರ, ಅವರ ಈ ಸಂಧಾನದಲ್ಲಿ ಕೌರವ, ಸುಧನ್ವಾರ್ಜುನ, ಅರ್ಜುನ, ಗದಾಯುದ್ಧ ಕೌರವನು ಮಾಡ್ತಾರೆ.
ಇಷ್ಟಪಟ್ಟಿದ್ದೇನೆ. ಗದಾಯುದ್ಧದ ಭೀಮ, ಆಮೇಲೆ ಕೃಷ್ಣಾರ್ಜುನ ಅರ್ಜುನ, ಮತ್ತೆ ಹೊಸ ಪ್ರಸಂಗದ ಅನೇಕ ತಿರುವುಗಳನ್ನು ಕೊಟ್ಟ ಸಾಮರ್ಥ್ಯ ಅವರಿಗಿದೆ ಅಂತ ವಿಷಯಗಳನ್ನು ಇಷ್ಟಪಡ್ತೀನಿ. ಮಂಕೇಶ್ವರ್ ನಾಯ್ಕ್ ಒಬ್ಬ ಸಜ್ಜನ ಕಲಾವಿದ, ನಿಜವಾಗಿಯೂ ಬಡತನದಲ್ಲಿ ಬೆಳೆದರು ತುಂಬಾ ಸ್ಫೂರ್ತಿದಾಯಕವಾಗಿ ಯಕ್ಷಗಾನವನ್ನ ಮಾಡುವುದಕ್ಕೆ ಒಂದು ಅಭ್ಯಾಸ ಮಾಡಿದ ಒಬ್ಬ ಕಲಾವಿದಲ್ಲಿ ಒಬ್ಬ ಪಾತ್ರವಾದಾರಿ, ಪಾತ್ರದ ಔಚಿತ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಪಾತ್ರಕ್ಕೆ ಏನು ಬೇಕು ಅಷ್ಟನ್ನ ತಯಾರಿ ಮಾಡಿ ರಂಗಸ್ಥಳದಲ್ಲಿ ಕೊಟ್ಟು ಯಕ್ಷಗಾನದ ಔಚಿತ್ಯಪೂರ್ಣ ಮಾತುಗಾರಿಕೆ ಅವನಲ್ಲಿದೆ ಅಂತ ಅನಿಸಿಕೊಂಡಿದ್ದಾನೆ. ಆ ವಿಷಯದಲ್ಲಿ ಸಂತೋಷ ಆಗ್ತಾ ಇದೆ. ಅವರ ಪಾತ್ರ ಅವ್ರದ್ದು ಸುಧನ್ವ, ಕೃಷ್ಣ, ಆಮೇಲೆ ಅರ್ಜುನ, ಮತ್ತೆ ವಯಸ್ಸಿಗೆ ಮೀರಿದ ಪಾತ್ರವನ್ನು ಮಾಡಿದರೂ ಔಚಿತ್ಯಪೂರ್ಣವಾಗಿ ಮಾಡಬಲ್ಲ ಯೋಗ್ಯತೆ ಅವರ ಅಭ್ಯಾಸದಲ್ಲಿದೆ. ಬಹಳ ಸಂತೋಷ ಪಡ್ತೇನೆ. ಅವರು ಗಣಪತಿ ಭಟ್ ಕಣಿಮನೆ ನಿಜವಾಗಿ ಬಹಳ ಸಂತೋಷ ಆಗ್ತಿತ್ತು. ಈಗ ಅವರನ್ನು ಕಳ್ಕೊಂಡಿದ್ದೇವೆ. ತುಂಬಾ ವೇಷ ಅವರೊಟ್ಟಿಗೆ ನನ್ನದ್ದು ಆಗಿತ್ತು. ಒಂದು ಚಕ್ರಚಂಡಿಕೆ ಅಂತ ಪ್ರಸಂಗ ಬರ್ತದೆ, ಮಹಾಭಾರತದ್ದೇ ಅದು, ಘಟೋದ್ಗಜನ ಮಗನ ಪ್ರಸಂಗ. ಅದ್ರಲ್ಲಿ ನಾನು ಬರ್ಬರಿಕನ ಮಾಡ್ತಿದ್ದೆ, ಅವನು ಕೃಷ್ಣ ಮಾಡ್ತಿದ್ದೆ. ಇವತ್ತಿಗೂ ನನ್ನ ಬರ್ಬರಿಕನಿಗೆ ನನ್ನ ಜೀವನ ಯಕ್ಷಗಾನ ಯಾನದಲ್ಲಿ ಬರ್ಬರಿಕ ತುಂಬಾ ಹೆಸರನ್ನು ಮಾಡಿಕೊಟ್ಟಿದೆ. ಗುಂಡು ಸೀತಾರಾಮಯ್ಯ ಬರೆದಿರುವ ಪ್ರಸಂಗ ಅಮೃತೇಶ್ವರಿ ಮೊದಲು ಮಾಡ್ತಿದ್ರು, ಆನಂತರ ಬಚಗಾರ ಮಾಡಕ್ ಬಂತು. ಆಮೇಲೆ ತುಂಬಾ ಇವತ್ತಿನವರೆಗೂ ನಡೀತೆ. ತುಂಬಾ ಜನ ಮಾಡಿದ್ದಾರೆ ಆವೇಶವನ್ನ. ಔಚಿತ್ಯಪೂರ್ಣವಾಗಿ ಎಲ್ಲಾ ರಸಗಳು ಇರುವಂತಹ ಒಂದು ಶ್ರೇಷ್ಠವಾದಂತ ವೇಷ ಬರ್ಬರಿಕ. ಇದು ನನಗೆ ತುಂಬಾ ಹೆಸರನ್ನು ಮಾಡಿಕೊಟ್ಟಿದೆ. ನನ್ನ ಬರ್ಬರಿಕನಿಗೆ ಪ್ರಥಮ ಕೃಷ್ಣವನ್ನ ಮಾಡಿದವರು ಕೋಟ ವೈಕುಂಠ, ಬಹಳ ಚಂದ. ಆ ನಂತರ ನನ್ನ ಬರ್ಬರಿಕನಿಗೆ ಕೃಷ್ಣನನ್ನ ಮಾಡಿ ನನ್ನನ್ನು ಖುಷಿಪಡಿಸಿದ, ಪ್ರೇಕ್ಷಕರನ್ನು ಸಂತೋಷಪಡಿಸಿದ ಏಕೈಕ ವ್ಯಕ್ತಿ ಕಣ್ಣಿಮನೆ ಗಣಪತಿ ಭಟ್. ತುಂಬಾ ಕೃಷ್ಣನ ಮಾಡ್ತಿದ್ರು. ಎಳೆಯ ವಯಸ್ಸಿನಲ್ಲಿ ಹೋದ್ರು. ಅಭಿಮನ್ಯುವಿಗೆ ಹೊಸ ಚಿತ್ರಣವನ್ನ ಕೊಟ್ಟರು. ಒಂದು ಪಾತ್ರಕ್ಕೆ ಹೊಸ ಚಿತ್ರಣವನ್ನ ಕೊಟ್ಟು ನರ್ತನದಲ್ಲಿ ಯಾವ ರೀತಿಯಲ್ಲಿ ನರ್ತಿಸಬಹುದು ಲಯಪೂರ್ಣವಾಗಿ ಒಂದು ಯುವ ಕಲಾವಿದರಿಗೆ, ಯುವ ಪೀಳಿಗೆಗೆ ಕೊಟ್ಟ ಸಮರ್ಥ ಕಲಾವಿದ ಕಣ್ಣಿಮನೆ. ನಿಜವಾಗಿ ಬಹಳ ಸಂತೋಷ ಪಡಬೇಕು. ಚಿಟ್ಟಾಣಿ ಕಾರ್ತಿಕ್ ಹೆಗ್ಡೆ ನನ್ನ ಮಗ. ಅವನ ರಂಗಸ್ಥಳದ ಚಲನೆ ಮತ್ತು ಅಚ್ಚುಕಟ್ಟಾದ ವೇಷ, ಮುದ್ದಾದ ಮುಖ, ಮತ್ತೆ ಸ್ವರಭಾರ, ಇದೆಲ್ಲವನ್ನ ರಂಗಸ್ಥಳದಲ್ಲಿ ನಾನು ಬಹಳ ಮೆಚ್ಚುತ್ತೇನೆ. ತಂದೆಯವರು ಅಳಿದ ನಂತರ ಅಥವಾ ಅವರಿರುವಾಗಲೂ ಕೆಲವು ವೇಷ ನನ್ನೊಟ್ಟಿಗೆ ಮಾಡಿದ್ದವ. ಇವತ್ತಿಗೆ ನಾನು ಮಾಗದ ಮಾಡ್ತೇನೆ ಅಂತಾದ್ರೆ ಚಿಟ್ಟಾಣಿಯನ್ನು ನಾನು ಪಡ್ಕೊಂಡು, ಕೃಷ್ಣನನ್ನು ನಾನು ಎಷ್ಟು ಸಮರ್ಥವಾಗಿ ಮಾಡ್ತಿದ್ನೋ ಅದಕ್ಕೂ ಹೆಚ್ಚು ಸಮರ್ಥವಾಗಿ ಮಾಡಬಲ್ಲ ಯೋಗ್ಯತೆ ನನ್ನ ಮಗ ಕಾರ್ತಿಕ್ ಚಿಟ್ಟಾಣಿಗಿದೆ. ಮತ್ತೆ ಅನೇಕ ಜನ ಕಲಾವಿದರಿಗೆ ಒಡನಾಡಿ ಸೌಜನ್ಯದಿಂದ ದೊಡ್ಡ ಕಲಾವಿದರ ಒಡನಾಟವನ್ನ ಮಾಡಿ ಅವರ ಮನವನ್ನ ಗೆದ್ದು ತಾನು ರಂಗಸ್ಥಳದಲ್ಲಿ ಏನು ಕೊಡಬೇಕೆಂಬುದನ್ನ ಕಲಿಯುತ್ತಿರುವ ಯುವ ಕಲಾವಿದರಲ್ಲಿ, ಪ್ರತಿಭಾವಂತರಲ್ಲಿ ನನ್ನ ಮಗ ಬಹಳ ಒಳ್ಳೆಯವಂತ ನನಗನ್ನಿಸ್ತದೆ. ನೀಲ್ಕೋಟ್ ಶಂಕರ ಹೆಗ್ಡೆ ನಿಜವಾಗಿ ಬಹಳ ಚಂದ ವೇಷಧಾರಿ, ಮತ್ತೆ ಒಂದು ಪಾತ್ರವನ್ನ ತಯಾರಿ ಮಾಡಿಕೊಳ್ಳುವಂತ ಯೋಗ್ಯತೆ ಅವನಿಗಿದೆ. ತುಂಬಾ ಆಸಕ್ತಿ ಪಡ್ತಾನೆ, ಶ್ರಮ ಪಡ್ತಾನೆ, ಅಭ್ಯಾಸ ಮಾಡ್ತಾನೆ. ಅದರಿಂದ ಬಹಳ ಪಾತ್ರಗಳನ್ನ ಒಟ್ಟಿಗೆ ಮಾಡಿದ್ದೆ ನಾನು, ಸಂತೋಷ ಪಡ್ತೇನೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಕೀಚಕವಧಿಯಲ್ಲಿ ಸುದೇಶ್ನೆ ಅಂತ ಬರ್ತದೆ. ಸೈರಂಧ್ರಿ ಮಾಡೋರು ಅನೇಕ ಜನ ಇದ್ದಾರೆ. ಒಂದು ಕಾಲದಲ್ಲಿ ಚಿಟ್ಟಾಣಿಯವರ ಕೀಚಕನ ಒಟ್ಟಿಗೆ ಸುದೇಶ್ನೆಯನ್ನು ಮಾಡುವ ಗಜಾನನ ಭಂಡಾರ ಹಳದಿಪುರ ಅಂತ ಶ್ರೇಷ್ಠವಾದದ್ದು. ಒಂದು ತಮ್ಮನಿಗೆ ಅಕ್ಕ ಹೇಗಿರಬಹುದು, ತಾಯಿ ಇದ್ದಾಗ ಆ ಶ್ರೇಷ್ಠ ತಾಣವನ್ನು ತುಂಬಬೇಕು. ಅದನ್ನ ಇವತ್ತು ಮಾಡಬಲ್ಲ ಯೋಗ್ಯತೆ ಇರುವುದು ನೀಲ್ಕೋಟ್ ಶಂಕರ ಹೆಗಡೆ ಅವರಿಗೆ. ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ, ಸೈರಂಧ್ರಿ ಮತ್ತೆ ಇವರ ಸುದೇಶ್ನೆ ನೋಡಿ ಬಹಳ ಈಗ ಒಂದು 4-6 ವರ್ಷದಿಂದ ನೋಡಿ ಬಹಳ ಸಂತೋಷ ಪಟ್ಟೆ. ನಾನು ಅನೇಕರಿಗೆ ಹೇಳಿದ್ದೆ, ಈಗ ಪ್ರಸಂಗ ಇಟ್ಟು ಹೀಗೆ ಮಾಡಿ ಹಾಕಿ, ಸುಬ್ರಹ್ಮಣ್ಯ, ಯಲಗುಪ್ಪ, ಸೈರಂಧ್ರಿ ಆಗ್ಲಿ ಅವರ ಸುದೇಶ್ನೆ ಆಗ್ಲಿ ಬಹಳ ಚೆನ್ನಾಗಾಗುತ್ತದೆ ನೋಡಿ ಮೈ ಮರೆತಿದ್ದೆ ನಾನು. ಅನೇಕ ವೇಷಗಳನ್ನು ಮಾಡ್ತಾರೆ. ಇತ್ತೀಚೆಗೆ ಪುರುಷ ವೇಷವನ್ನು ಮಾಡ್ತಾರೆ. ಯಾವುದೇ ವೇಷವನ್ನು ಮಾಡುದಿದ್ರೆ ತಯಾರಿಯನ್ನು ಮಾಡಿ ಸಮರ್ಥವಾಗಿ ಮಾಡಬಲ್ಲ ಯೋಗ್ಯತೆ ಶಂಕರ್ ನೀಲ್ಕೋಟ್ ಹೆಗಡೆ ಅವರಿಗಿದೆ. ಹಾಸ್ಯ ಕಲಾವಿದ್ರ ಬಗ್ಗೆ ಮಾತಾಡೋದಾದ್ರೆ ಯಾರ ಬಗ್ಗೆ ಮಾತಾಡ್ತೀರಾ? ಸಾಲಕೋಡು ಗಣಪತಿ ಹೆಗಡೆ ಹೇಳುದನ್ನ ರಂಗದಲ್ಲಿ ಎಲ್ಲೋ ಒಂದು ಪಾತ್ರದಲ್ಲಿ ನಾನು ಅವರೊಟ್ಟಿಗೆ ಸಿಕ್ಕಿದ್ದೆ. ಬಹಳ ಚಿಕ್ಕವನಾಗಿರುವಾಗ ಚಂದ್ರಾಸ ಚರಿತ್ರೆಯಲ್ಲಿ ಚಂದ್ರಾಸ ಅಂತ ಮಾಡಿದ್ದೆ ನಾನು ಹೊನ್ನಾವರದಲ್ಲಿ. ಆವಾಗ ಚಲನಚಿತ್ರ ನಟ ಉದಯ ಕುಮಾರ್ ಬಂದಿದ್ರು. ಬಾಲಚಂದ್ರಾಸ ಮಾಡಿದಾಗ ಅವ್ರನ್ನು ಅಜ್ಜಿ ಕತೆ ಬರ್ತಿತ್ತು ಬುಡದಲ್ಲಿ ಮೊದಲೆಲ್ಲ. ಆ ಮಗುವನ್ನು ಎತ್ತುಕೊಂಡು ಬೇಡ್ಲಿಕ್ಕೆ ಹೋಗ್ತಿದ್ರು ಅವ್ರು. ಆವಾಗ ನಾನು ಮಾಡಿದ್ದೆ ಅವ್ರೊಟ್ಟಿಗೆ ವೇಷ ಮಾಡಿದ್ದು ಒಂದೇ.
ಆವಾಗ ಉದಯ್ ಕುಮಾರ್ ಆಟ ನೋಡ್ಲಿಕ್ಕೆ ಬಂದಿದ್ರು. ಚಿಟ್ಟಾಣಿಯವರ ದುಷ್ಟ ಬುದ್ಧಿಯನ್ನ ನೋಡ್ತಾ ಇದ್ದವ್ರು ಬಂದು ರಂಗಸ್ಥಳದಲ್ಲೇ ಚಿಟ್ಟಾಣಿಯವರಿಗೆ ನಮಸ್ಕಾರ ಮಾಡಿದ್ರು. ಆಮೇಲೆ ನಮ್ಮ ಮನೆಗೆ ಬಂದು ಚಿಟ್ಟಾಣಿಯವರ ಮನೆಗೆ ನಮ್ಮ ಮನೆಗೆ ಬಂದು ಸಂತೋಷದಿಂದ ಹೋಗಿದ್ರು. ನಿಜವಾಗಿ ಕಲಾ ಪ್ರತಿಭೆಯನ್ನ, ಯಕ್ಷಗಾನ ಕಲೆಯ ಮುಂದೆ ಇನ್ನೊಂದು ಕಲೆ ಇಲ್ಲ ಅಂತ ಆವತ್ತೇ ರಂಗಭೂಮಿಯಲ್ಲಿ ನಿಂತು ಘೋಷಣೆ ಮಾಡಿದ್ರು ಉದಯ್ ಕುಮಾರ್ ಅವರು. ಅಂತ ಸಾಮರ್ಥ್ಯ ಅವರಿಗಿದೆ. ಆ ನಂತರ ಕುಂಜಾಲು ರಾಮಕೃಷ್ಣ, ಮತ್ತೆ ಶ್ರೀಧರ್ ಭಟ್ ಕಾಸರಗೋಡು, ಆಮೇಲೆ ಕ್ಯಾದ್ಗಿ ಮಹಾಬಲೇಶ್ವರ ಭಟ್, ಹಳ್ಳಾಡಿ ಜಯರಾಮ್ ಶೆಟ್ರು, ಇವರು ಒಟ್ಟಿಗೆಲ್ಲ ವೇಷ ಮಾಡಿದ್ದೆ ನಾನು. ಒಳ್ಳೆಯ ಹಾಸ್ಯ ಕಲಾವಿದರು. ಇವತ್ತಿಗೂ ಅವರನ್ನು ನೆನೆಸಿಕೊಳ್ಳಬೇಕು, ಅಷ್ಟು ಸಂತೋಷ ನನ್ನ ಪಾಲಿಗೆ. ಸ್ತ್ರೀ ವೇಷಧಾರಿ ಕಲಾವಿದ್ರ ಬಗ್ಗೆ ಮಾತಾಡೋದಾದ್ರೆ ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಯಲಗುಪ್ಪ ಸುಬ್ರಹ್ಮಣ್ಯ, ನೀಲ್ಕೋಟ್ ಶಂಕರ ಹೆಗಡೆ, ಗಣೇಶ ನಾಯ್ಕ ಮುಗುವ, ಸುಬ್ರಹ್ಮಣ್ಯ ಹೆಗಡೆ ಮೂರೂರು, ತುಂಬಾ ಕಲಾವಿದರಿದ್ದಾರೆ. ರಾಜೀವ್ ಶೆಟ್ಟಿ ಹೊಸಂಗಡಿ, ಇವರೆಲ್ಲ ಅವರೊಟ್ಟಿಗೆ ನಾನು ವೇಷವನ್ನು ಮಾಡಿದವ. ಎಂ.ಎ. ನಾಯ್ಕನವರು, ಇವರೆಲ್ಲ ಒಂದು ಯಕ್ಷಗಾನ ವೇಷಕ್ಕೆ ಸ್ತ್ರೀ ವೇಷಧಾರಿ ಹೇಗಿರ್ಬೇಕು ಅಂತ ತೋರಿಸಿಕೊಟ್ಟವರು. ಕಿರು ಹೆಜ್ಜೆ ಬೇರೆ, ಉಳಿದ ಹೆಜ್ಜೆಗಳು ಬೇರೆ. ಸ್ತ್ರೀ ವೇಷಕ್ಕೆ ಕಿರು ಹೆಜ್ಜೆ ಬೇಕು, ಅದು ಎಲ್ಲವನ್ನ ತೋರಿಸಿಕೊಟ್ಟವರು ಕೋಟ ವೈಕುಂಠ. ಆಮೇಲೆ ಸುಬ್ರಹ್ಮಣ್ಯ ಹೆಗಡೆ, ಮತ್ತೆ ಮುಗ್ವ ಗಣೇಶ ನಾಯ್ಕು, ಕ್ರಿಯೆ ಪ್ರತಿಕೆ ಮತ್ತು ಭಾವನೆಗೆ ತುಂಬಾ ಒತ್ತನ್ನು ಕೊಡುವಂತ ಕಲಾವಿದ ಗಣೇಶ ನಾಯ್ಕ ಮುಗ್ವ. ಇವರನ್ನೆಲ್ಲ ಇವತ್ತಿಗೂ ನಾನು ಬಹಳ ಸಂತೋಷ ಪಟ್ಟು ನೋಡ್ತೇನೆ, ಇಷ್ಟಪಡ್ತೇನೆ. ಭಾಗವತರ ಬಗ್ಗೆ ಮಾತಾಡೋದಾದ್ರೆ, ಯಕ್ಷಗಾನ ಅಂತ ಬಂದಾಗ ಭಾಗವತರ ಬಗ್ಗೆ ಮಾತಾಡದಾಗಿದ್ರೆ ಅದು ಸರಿ ಆಗಲ್ಲ. ಹಾಗಾಗಿ ಯಕ್ಷಗಾನ ಭಾಗವತ್ ಅಂತ ಹೇಳಿದ್ರೆ ನಾರಾಯಣ ಪಪ್ಪು ಅವರು ಎಲ್ಲಿವರೆಗೆ ಇತ್ತು ಅಂತ ಹೇಳಿದ್ರೆ, ಒಂದು 10 ವೇಷ ಅವರ ಪದ್ಯಕ್ಕೆ ಮಾಡಿದ್ದೇನೆ ನಾನು. ಪ್ರೇಕ್ಷಕರು ಹೇಳುವುದನ್ನು ಕೇಳಿದ್ದೇನೆ. ಉಪ್ಪೂರು ಭಾಗವತರು ರಂಗಭೂಮಿಗೆ ಬಂದ್ರು ಅಂತ ಆದ್ರೆ ಒಂದು 11 ಗಂಟೆಗೆ ಬಂದು ಕೂತ್ರೆ ಬೆಳಗಿನ ತನಕ ಪದ್ಯ ಹೇಳ್ತಿದ್ರು. ಈಗ ಶ್ರುತಿ ಬಗ್ಗೆ ಸಮಯ ನೋಡಿ 2 ಗಂಟೆ 3 ಗಂಟೆ ಮೇಲೆ ಶ್ರುತಿ ಚೇಂಜ್ ಮಾಡ್ತಾರೆ ಅಂದ್ರೆ ಏರಿಸ್ತಾರೆ ಅಂತ ಅರ್ಥ. ಆವಾಗ ಶ್ರುತಿ ಬದಲಾವಣೆ ಪದ್ಯದಲ್ಲಿ ಆಯ್ತು ಅಂತ ಆದ್ರೆ ಗಂಟೆ ನೋಡುದು ಬೇಡ, ಅವ್ರ ಪದ್ಯದಲ್ಲಿ ಇಷ್ಟು ಸಮಯ ಆಯ್ತು ಅಂತ ಗೊತ್ತಾಗ್ತಿತ್ತಂತೆ. ಈ 4 ಗಂಟೆಗೆ ಒಂದ್ ರಾಗ, 5 ಗಂಟೆ ಬೆಳಗಿನ ಜಾವ ಒಂದ್ ರಾಗ ಅಂತ ಯಕ್ಷಗಾನದಲ್ಲಿ ಇದೆ. ಅದನ್ನ ಸಮಯವನ್ನ ನೋಡಬೇಕಾದ ಅಗತ್ಯ ಇಲ್ಲ, ಆ ಸಮಯಕ್ಕೆ ಬರುವುದಿದ್ರೆ ತೋರಿಸಿಕೊಟ್ಟವರಿದ್ದ ಪ್ರಥಮ ನಾರಾಯಣಪ್ಪ ಉಪ್ಪೂರು, ಆಮೇಲೆ ಕಾಳಿಂಗನವಡರು. ಜೀವಮಾನದಲ್ಲಿ ಯಕ್ಷಗಾನ ಪ್ರೇಕ್ಷಕವರನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನ ಮಾತಾಡುವಾಗ ಪಾತ್ರಧಾರಿಯಾಗಿ ಚಿಟ್ಟಾಣಿ ಬಗ್ಗೆ ಮಾತಾಡಿದ್ರೆ ಭಾಗವತರಾಗಿ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಇವತ್ತಿಗೆ ಈಗ ಕೆಲವು ವಲಯ ಯಕ್ಷಗಾನಕ್ಕೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ ಬಿಟ್ಟರೆ ಬೆಂಗಳೂರು ಇದೆ. ಆದ್ರೆ ಬೊಂಬೈಯಂತ ಮಹಾನಗರದಲ್ಲಿ ಯಕ್ಷಗಾನ ಪ್ರೇಕ್ಷಕರನ್ನ ಹುಟ್ಟು ಹಾಕಿ ಆಸಕ್ತಿ ಹೆಚ್ಚು ಮಾಡದಿದ್ರೆ ಕಾಳಿಂಗನವಡರು ಮತ್ತು ಚಿಟ್ಟಾಣಿ ದೊಡ್ಡ ಪ್ರಭಾವವನ್ನ ಬೀರಿ ಇವತ್ತಿಗೂ ಯಕ್ಷಗಾನವನ್ನ ನೋಡ್ಲಿಕ್ಕೆ ಬರ್ತಾರೆ ಅಂತ ಆದ್ರೆ ಆ ನೆನಪು ಮಾಡಿಕೊಳ್ಳೋದು ಚಿಟ್ಟಾಣಿ ಮತ್ತು ಕಾಳಿಂಗನವಡರನ್ನ. ಅಂತ ಅದ್ವಿತೀಯ ಭಾಗವತ ಇನ್ನೊಬ್ರು ಇಲ್ಲ, ಅದ್ಭುತ ಪ್ರತಿಭೆ ಇನ್ನೊಬ್ರು ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ, ಅಂತ ಭಾಗವತರ ಮತ್ತೆ ಆಗೋದಕ್ಕೂ ಸಾಧ್ಯವಿಲ್ಲ. ಆಮೇಲೆ ಕೆ.ಪಿ. ಹೆಗಡೆ ಮತ್ತೆ ಹೆರಂಜಾರ್ ಗೋಪಾಲ ಗಾಣಿಗ, ಅದ್ಭುತ ಭಾಗವತರು, ಅನುಮಾನವೇ ಇಲ್ಲ. ಯಕ್ಷಗಾನದ ಪೌರಾಣಿಕ ಚೌಕಟ್ಟಿನಲ್ಲಿ ಕಲಾವಿದನಿಗೂ ಹೇಳಿಕೊಡುವ ಯೋಗ್ಯತೆ ಇದ್ದಂತ ಭಾಗವತರವರೆಲ್ಲ. ಯಾಕೆಂದ್ರೆ ಒಬ್ಬ ಭಾಗವತನಿಗೆ ಸಮರ್ಥನಾಗಿ ಪದ್ಯ ಹೇಳುವುದರ ಒಟ್ಟಿಗೆ ಕಥೆಯನ್ನ ನಡೆಸಬೇಕು ಅಂದ್ರೆ ಅವನು ಸೂತ್ರಧಾರಿ ಅಂತ ಕರೀತಾರೆ ಅವರಿಗೆ. ಆ ಸೂತ್ರಧಾರಿಗೆ ಇರುವ ಯೋಗ್ಯತೆ ಬರೀ ಹಾಡುವುದೊಂದೇ ಅಲ್ಲ, ಅರ್ಥಜ್ಞಾನ ಇರಬೇಕು, ಕಥಾಜ್ಞಾನ ಇರಬೇಕು, ಅದೆಲ್ಲ ಇರುವಂತ ಪರಿಪೂರ್ಣ ಭಾಗವತರವರೆಲ್ಲ. ಅವರೆಲ್ಲ ಒಡನಾಟ ಸಿಕ್ಕಿದೆ. ಆಮೇಲೆ ಸರ್ವೇಶ್ವರ ಹೆಗಡೆ ಮೂರೂರು, ಕೊಳಗಿ ಕೇಶವ ಹೆಗಡೆ, ಇವತ್ತು ಚಿಟ್ಟಾಣಿಯವರು ಕೊನೆಯವರೆಗೂ ಬಹಳ ಸಂತೋಷ ಪಟ್ಟ, ಆತ್ಮೀಯವಾಗಿ ಹಚ್ಚಿಕೊಂಡ ಕಾಳಿಂಗನವಡರ ನಂತರ, ಉಪ್ಪೂರ ನಂತರ ಕೊಳಗಿ ಕೇಶವ ಹೆಗಡೆ. ಪೌರಾಣಿಕಕ್ಕೆ ಯಾರು ಅಂತ ಕೇಳಿದ್ರೆ ಇವತ್ತಿಗೂ ಕೊಳಗಿ ಕೇಶವ ಹೆಗಡೆ ಅಂತ ಹೇಳ್ತಾರೆ. ಅಂತ ಅನೇಕ ಭಾಗವತರನ್ನೆಲ್ಲ ನೆನಪು ಮಾಡಿಕೊಳ್ಳಬೇಕು. ಅವರ ಒಡನಾಟ ಇವತ್ತಿಗೂ ಚಂದ. ಧಾರೇಶ್ವರರು ಒಬ್ಬ ಯಕ್ಷಗಾನದಲ್ಲಿ ಕಾಳಿಂಗನವಡರ ಎದುರಿನಲ್ಲಿ ಇನ್ನೊಬ್ಬ ಭಾಗವತ ಕಾಣಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಕಾಲ ಆಗ. ಅವಾಗ ನಾನು ಕರಡು ಮೇಳದಲ್ಲಿದ್ದೆ. ಕಾಳಿಂಗನವಡರು ಇದ್ರು ಸಾಲಿಗ್ರಾಮ ಮೇಳದಲ್ಲಿ. ಒಂದು ಬಹಳ ಪ್ರೇಕ್ಷಕರನ್ನ ಸೆಳೆದಿಡುವಂತ ಯೋಗ್ಯತೆ ಸುಬ್ರಹ್ಮಣ್ಯ ಧಾರೇಶ್ ಅವರಿಗಿದೆ. ಶೂದ್ರ ತಪಸ್ಸಿನಿ ಅಂತ ಒಂದು ಪ್ರಸಂಗ ಮಾಡ್ತಿದ್ರು. ಉಪ್ಪುಂದ ಜಾತ್ರೆಯಲ್ಲಿ ನಾನು ಇದ್ದು ಮೇಳದಲ್ಲಿ ಇದ್ದು ನೋಡಿದ್ದೇನೆ. ತುಂಬಾ ಕಲೆಕ್ಷನ್ ಆಗಿದೆ. ಕಾಳಿಂಗನವಡರು ಇರುತ್ತಾ ಸಾಲಿಗ್ರಾಮ ಮೇಳದಲ್ಲಿ
ಪೆರಡೂರು ಮೇಳಕ್ಕೆ ಕಲೆಕ್ಷನ್ ಆಗಿದೆ ಅಂತ ಆದ್ರೆ ಏಕೈಕ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ಅವರ ಪದ್ಯದಿಂದ ಜನರನ್ನ ಸೆಳೆಯುವ ಯೋಗ್ಯತೆ ಇತ್ತು. ಮತ್ತೆ ಯಕ್ಷಗಾನ ರಂಗಭೂಮಿಯಲ್ಲಿ ಹೊಸತನವನ್ನ ಏನು ಕೊಡಬಹುದು. ರಂಗ ನಿರ್ದೇಶಕ, ಯಕ್ಷಗಾನ ಭಾಗವತ ಸೂತ್ರಧಾರಿ, ಸಮರ್ಥವಾಗಿ ಮಾಡಬಲ್ಲ ಎರಡೂ ಯೋಗ್ಯತೆ ಇರುವುದು ಏಕೈಕ ವ್ಯಕ್ತಿ ಧಾರೇಶ್ವರ ಅವರು. ಯಾಕೆಂದ್ರೆ ನಿರ್ದೇಶನ ಮಾಡಬಲ್ಲರು. ಒಂದು ಹೊಸ ಪ್ರಸಂಗದ ಅಲೆ ಅನಿವಾರ್ಯವಾಗಿ ಯಕ್ಷಗಾನಕ್ಕೆ ಬಂತು. ತಪ್ಪು ಅಂತ ಹೇಳುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಂದು ತಿಂಟಿನ ಮೇಳ ನಡೆಯಬೇಕು ಅಂತ ಆದ್ರೆ ಅದರ ಅವಶ್ಯಕತೆ ಇದೆ. ಹೊಸ ಪ್ರೇಕ್ಷಕನ ಹುಟ್ಟಾಕುವಂತ ಯೋಗ್ಯತೆ ಇದೆ. ಆ ಕಥಾನಕವನ್ನ ಇವತ್ತಿಗೂ ನೆನಪು ಮಾಡಿಕೊಳ್ಬೇಕು. ಧಾರೇಶ್ವರ ನಿರ್ದೇಶದಲ್ಲಿ ಇಂತಹ ಪ್ರಸಂಗಗಳು ಚೆನ್ನಾಗಾಗ್ತಿತ್ತು ಅಂತ ನಿರ್ದೇಶಕ ಭಾಗವತರು ಇನ್ನೊಬ್ಬರಿಲ್ಲ, ಇನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಪೌರಾಣಿಕ ಪ್ರಸಂಗ ಮಾಡುವಾಗ ಯಾವ ರೀತಿ ಅನ್ಸುತ್ತೆ, ಅದೇ ರೀತಿ ಸಾಮಾಜಿಕವಾಗಿ ಪ್ರಸಂಗಗಳನ್ನು ಮಾಡುವಾಗ ಯಾವ ರೀತಿ ಅನ್ಸುತ್ತೆ? ನಿಜವಾಗಿ ಕಲಾವಿದರ ಅಭ್ಯುದಯಕ್ಕೆ, ಉತ್ಕರ್ಷಗೆ ಸಮರ್ಥ ಕಲಾವಿದನಾಗಬೇಕು ಅಂತಾದ್ರೆ ಪೌರಾಣಿಕ ಪ್ರಸಂಗವೇ ಮಾಧ್ಯಮ. ಯಕ್ಷಗಾನ ರಂಗಭೂಮಿ ಬಂದ ಮೇಲೆ ಧಾರ್ಮಿಕವಾದಂತ ವ್ಯವಹಾರಗಳಲ್ಲಿಯೂ ನೀತಿ ಬೋಧಕ ಕಥೆಗೂ ಸಂಬಂಧಪಟ್ಟದ್ದು ಅಂತಂದ್ರೆ ರಾಮಾಯಣ ಮಹಾಭಾರತ. ಅದನ್ನೇ ಹಾಡಿ ಪ್ರಾರಂಭ ಮಾಡಿದೆ ಯಕ್ಷಗಾನ. ನಾವು ಹುಟ್ಟುವ ಪೂರ್ವದಲ್ಲಿ ಎಷ್ಟೋ ವರ್ಷಗಳ ಹಿಂದೆ. ಇವತ್ತಿಗೂ ಕಲಾವಿದನ ಜೀವ ತುಂಬಬೇಕು ಅಂತಾದ್ರೆ ಹೊಸ ಪ್ರಸಂಗ ಅಲ್ಲ, ಹಳೆ ಪ್ರಸಂಗವೇ. ಆ ಸಮರ್ಥ ಒಬ್ಬ ವೇಷಧಾರಿ ಆಗ್ಬೇಕು ಅಂತಾದ್ರೆ ಹಳೆ ಪ್ರಸಂಗದಲ್ಲಿ ಸಮರ್ಥನಾಗಿ ಬದುಕಬೇಕು, ಬೆಳೀಬೇಕು. ಕಲಿಯುವುದಕ್ಕಿದ್ದ ಇವತ್ತಿಗೂ ಈಗ ನಾನು ಈಗದ್ದು ಇವತ್ತು ಮಾಡಿದ ವೇಷ ನಾಳೆ ಮಾಡ್ತೇನೆ ಅಂತಾದ್ರೆ ಮತ್ತೆ ಆಲೋಚನೆ ಮಾಡಬೇಕು. ಆ ಶಕ್ತಿ ಪೌರಾಣಿಕ ರಾಮಾಯಣ ಮಹಾಭಾರತ ಕಥೆಯಲ್ಲಿ ಮಾತ್ರ ಇದೆ. ಅದು ಬಹಳ ಮುಖ್ಯ. ಇನ್ನು ಹೊಸ ಪ್ರಸಂಗ ಅಲ್ಲಗಳುವುದಕ್ಕೆ ವೃತ್ತಿ ಕಲಾವಿದರಿಗೆ ಸಾಧ್ಯವಿಲ್ಲ. ಈಗ ನಾವು ಮಾಡುದಿಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ನಾವು ವೃತ್ತಿಯಿಂದ ಹಿಂದುಳಿದಿದ್ದೇವೆ. ವೃತ್ತಿಯಲ್ಲಿದ್ದ ಕಲಾವಿದ ಹೊಸ ಪ್ರಸಂಗದಲ್ಲಿ ವೇಷ ಮಾಡುವುದು ಅನಿವಾರ್ಯ. ಯಾಕಂದ್ರೆ ಅದು ಕಲೆಕ್ಷನ್ನಿಗಾಗಿ, ಟೆಂಟಿನ ಮೇಳ ನಡೆಯುವುದಕ್ಕಾಗಿ, ಪ್ರೇಕ್ಷಕರು ಬಯಸುವುದಕ್ಕಾಗಿ. ಹಾಗಂತ ಯಕ್ಷಗಾನ ಕಲಾವಿದರ ಪ್ರತಿಭೆಗೆ ಅದು ಅಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೊಸತನವನ್ನು ಹುಟ್ಟು ಆಗುವುದಕ್ಕೆ ಹೊಸ ಪ್ರಸಂಗದ ಅಗತ್ಯವೂ ಇದೆ. ಆದ್ರೆ ಶ್ರೇಷ್ಠವಾದದ್ದು ಪೌರಾಣಿಕ ಪ್ರಸಂಗವೇ. ಹಾಗೆ ಕೊನೆಯದಾಗಿ ಪ್ರೇಕ್ಷಕರಿಗೆ, ಚಿಟ್ಟಾಣಿಯವರ ಅಭಿಮಾನಿಗಳಿಗೆ ಎಲ್ರಿಗೂ ಸೇರಿ ಏನಾದ್ರೂ ಹೇಳೋದಾಗಿದ್ರೆ, ವೀಕ್ಷಕರಿಗೆ ಹೇಳೋದಾದ್ರೆ? ಖಂಡಿತವಾಗಿ ಯಕ್ಷಗಾನ ಪ್ರೇಕ್ಷಕರಲ್ಲಿ ಬೇಡಿಕೊಳ್ಳುತ್ತೇನೆ. ಯಕ್ಷಗಾನ ಜೀವಂತ ಕಲೆ, ಸರ್ವಾಂಗ ಸುಂದರ ಕಲೆ. ಈ ಕಲೆಗೆ ಎಂದೂ ಅಳಿವಿಲ್ಲ. ಹೊಸತನವನ್ನು ಹುಟ್ಟು ಹಾಕಬೇಕು ಅಂತಾದ್ರೆ ಯುವ ಕಲಾವಿದರು ಹಳೆಯ ಕಲಾವಿದರ ನೆನಪು ಮಾಡಿಕೊಂಡು ಮಾರ್ಗದರ್ಶನವನ್ನ ಪಡೆದು ಸಮರ್ಥವಾಗಿ ಪೌರಾಣಿಕ ಪ್ರಸಂಗವನ್ನ ಯಶಸ್ವಿಯಾಗಿ ಮಾಡುವಲ್ಲಿ ಬಹಳ ಶ್ರಮ ಪಡಬೇಕು. ಆ ಶ್ರಮ ಪಟ್ಟಾಗ ಪ್ರೇಕ್ಷಕರು ಅದನ್ನು ಸ್ವೀಕಾರ ಮಾಡ್ತಾರೆ. ಹೊಸ ಪ್ರಸಂಗವನ್ನ ನೋಡಬಾರದು ಅಂತ ಪ್ರೇಕ್ಷಕರಿಗೆ ಖಂಡಿತ ಹೇಳುವುದಿಲ್ಲ. ಆದರೆ ಪೌರಾಣಿಕ ಪ್ರಸಂಗದಲ್ಲಿ ರಂಗದಲ್ಲಿ ಕಲಾವಿದರನ್ನ ಆಯ್ಕೆ ಮಾಡಿ ಅವ ಶ್ರೇಷ್ಠ ಅಂತ ಹೇಳುವ ಯೋಗ್ಯತೆ ಇವತ್ತು ಇದ್ದದ್ದಿದ್ರೆ ಪ್ರೇಕ್ಷಕವರಿಗೆ ಮಾತ್ರ. ಅಂತ ಪ್ರೇಕ್ಷಕರು ಇವತ್ತು ಗಟ್ಟಿಯಾಗಿ ಉಳಿಯಬೇಕು ಅಂತಾದ್ರೆ ಪ್ರೇಕ್ಷಕ ಬಾಂಧವಲ್ಲ, ಪೌರಾಣಿಕ ಪ್ರಸಂಗವನ್ನ ನೋಡಿ ನಾನು ನನ್ನಂತ ಕಲಾವಿದರನ್ನು, ಯುವ ಕಲಾವಿದರನ್ನು ಪ್ರೋತ್ಸಾಹಿಸಿ, ತಪ್ಪಿದಲ್ಲಿ ದಯಮಾಡಿ ಪ್ರೇಕ್ಷಕರು ಕಲಾವಿದರಿಗೆ ಸೂಚನೆಯನ್ನು ಕೊಡಬೇಕು. ಕೊಡ್ತಾ ಇಲ್ಲ, ಕೊಡಬೇಕು. ಕೊಡುವುದರಿಂದ ಇವತ್ತು ನಾನು ಸೇರಿ ಬಂತು 63 ವರ್ಷ ಆಗಿರಬಹುದು. ತಪ್ಪು ಸಹಜ, ಎಡವುದು ಸಹಜ. ಆದ್ರೆ ಹೀಗೆ ಆಗಬೇಕು ಅಂತ ಪ್ರೇಕ್ಷಕರು ನಮ್ಮನ್ನ ಎಚ್ಚರಿಸಿದಾಗ ಇನ್ನೂ ಚಂದವಾಗಿ, ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಸಾಧ್ಯ ಎನ್ನುವುದನ್ನ ನನ್ನ ಅನಿಸಿಕೆ. ಹಾಗಾಗಿ ಪ್ರೇಕ್ಷಕ ಬಾಂಧವರು ನಮ್ಮೊಟ್ಟಿಗೆ, ನಮ್ಮ ಯಕ್ಷಗಾನವನ್ನು ನೋಡಿ ಪ್ರೋತ್ಸಾಹಿಸುವುದರ ಒಟ್ಟಿಗೆ ಸೂಚನೆಯನ್ನು ಕೊಡಬೇಕಂತ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಕನ್ನಡ ಕದಂಬ ಚಾನೆಲ್ ಕೂಡ, ಅಂದ್ರೆ ನಾವು ಇದರಲ್ಲಿ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಈ ಕಲೆಗಳು, ಯಕ್ಷಗಾನ ಆಗಿರ್ಬಹುದು ಅಥವಾ ಬೇರೆ ಸಂಗೀತ ಆಗಿರ್ಬೋದು, ಈ ರೀತಿಯಾಗೆಲ್ಲ ಕಲಾವಿದರ ಸಂದರ್ಶನವನ್ನ ಮಾಡ್ತಾ ಇದೀವಿ. ಜೊತೆಗೆ ಮಹಾಭಾರತವನ್ನ ಕೂಡ ನಡೆಸ್ಕೊಡ್ತಾ ಇದೀವಿ. ಅಂದ್ರೆ ಮಹಾಭಾರತವನ್ನ ಎಕ್ಸ್ಪ್ಲೈನ್ ಮಾಡುವಂತಹ ವಿಡಿಯೋಗಳನ್ನ ಕೂಡ ಮಾಡ್ತಾ ಇದೀವಿ. ಕನ್ನಡ ಕದಂಬ ಚಾನಲ್ ನಿಂದ ನಾನು ಇಷ್ಟಪಡೋದಿಷ್ಟೇ, ನೀವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ, ಮಹಾಭಾರತವನ್ನು ಮಾಡ್ತಾ ಇದ್ದೀರಿ. ಸೂಚನೆ ಇಷ್ಟೇ, ಯಕ್ಷಗಾನ ಪೌರಾಣಿಕ ಕಥಾನಕಗಳನ್ನು ಮಾಡಿ ಮುಂದಿನ ಜನಾಂಗಕ್ಕೆ ಬೇಕಾಗುವಂತಹ ಅಚ್ಚುಕಟ್ಟಾದ ಯಕ್ಷಗಾನವನ್ನ ನೋಡಿ ತಿಳಿದು ಅದನ್ನ ನೀವು ಸಂಗ್ರಹಿಸಿ ಮತ್ತೆ ಮುಂದಿನ ಸಮಾಜಕ್ಕೆ ಕೊಡುವುದರಿಂದ ಯಕ್ಷಗಾನ ಬೆಳವಣಿಗೆಗೆ ಬಹಳ ಅನುಕೂಲ. ಇನ್ನು ಯಕ್ಷಗಾನ ಕಥಾನಕ, ಪೌರಾಣಿಕ ಕಥಾನಕ ಉಂಟಲ್ವಾ, ಸಂಸ್ಕೃತಿ ಮತ್ತೆ ಧಾರ್ಮಿಕವಾಗಿ ಇನ್ನೊಂದು ಬದುಕಿಗೆ ಬಹಳ ಉಪದೇಶವನ್ನು ಕೊಡುವಂತ ಕಥಾನಕಗಳು. ಹಾಗೆ ಈ ಭರತನಾಟ್ಯವು, ಸಂಗೀತವು ಇದೆಲ್ಲ ಬೆಳೀತದೆ ಅಂತಾದ್ರೆ ಕಲಾವಿದರಾಗಿ
ಪ್ರೇಕ್ಷಕರಿಗೆ ಏನು ಕೊಡ್ತಾನೆ ಅವರಲ್ಲಿ ಸಂಸ್ಕೃತಿಯನ್ನ ಮೂಡಿಸುವುದು, ಜಾಗೃತೆ ಮಾಡುವುದು. ಮತ್ತೆ ಪೌರಾಣಿಕ ಕಥಾನಕದಿಂದ ಪ್ರೇಕ್ಷಕರಿಗೆ ಜಾಗೃತೆಯನ್ನ ಮಾಡಿ ಏನು ಮಾಡಿದ್ರೆ ಏನಾಗುತ್ತದೆ. ಒಂದು ಪೌರಾಣಿಕ ಕಥಾನಕ ಏನ್ ಹೇಳ್ತದೆ ಅಂದ್ರೆ, ಕೆಟ್ಟದ್ದನ್ನು ಮಾಡಿದ್ರೆ, ಈ ಖಳನಾಯಕ ಅಂತ ಹೇಳ್ತಾರೆ ಯಕ್ಷಗಾನ ರಂಗಭೂಮಿಯಲ್ಲಿ, ಕಥಾನಾಯಕ ಅಂತ ಹೇಳ್ತಾರೆ. ಖಳನಾಯಕ ದೌಷ್ಟ್ಯದಿಂದ ಮೆರೆದರೆ ಏನಾಗುತ್ತದೆ, ಪರಿಣಾಮ ಏನು, ಕಥಾನಾಯಕನಿಗೆ ಆಮೇಲೆ ಸಿಕ್ಕುವುದೇನು, ಸತ್ಯ ಧರ್ಮ, ಆಮೇಲೆ ದೌಷ್ಟ್ಯ ಅಧರ್ಮ, ಇದರಿಂದ ಬದುಕಿನಲ್ಲಿ ಏನಾಗುತ್ತದೆ ಎಂಬುದನ್ನು ಬೋಧನೆ ಮಾಡುವಂತ, ಸಮಾಜಕ್ಕೆ ನೀಡುವಂತ ಕೆಲಸವನ್ನ ಯಕ್ಷಗಾನ ಮಾಡ್ತಾ ಇದೆ. ನಿಮ್ಮ ಈ ಚಾನಲ್ನಿಂದ ಅದು ಪ್ರಯೋಜನ ಆಗ್ತದೆ ಅಂತ ಆದ್ರೆ, ಯಕ್ಷಗಾನದ ಅನೇಕ ಬೆಳವಣಿಗೆ ಆಗುವುದಕ್ಕೆ ನಿಮ್ಮ ಚಾನಲು ನಿಜವಾಗಿಯೂ ಅದು ಪ್ರಯೋಜನಕಾರಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಸಂತೋಷ. ಹಾಗೆ ನಿಮ್ಮ ಮಗನ ಒಂದು ಇಂಟರ್ವ್ಯೂ ಕೂಡ ಮಾಡ್ಬೇಕು ಅಂತ ಬಯಸ್ತಾ ಇದೀವಿ, ನೋಡೋಣ ಯಾವಾಗ ಆಗುತ್ತೆ ಅಂತ. ತುಂಬಾ ಮಾಡಿ ಯಕ್ಷಗಾನ ಸಂಗ್ರಹ ಮಾಡಿ, ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ನಮಸ್ಕಾರ.